ಏಸಪ್ಪ ನಿಮಗೆ ವಂದನೆ ರಾಜ್ಯ. ಥ್ಯಾಂಕ್ ಯು. ಪ್ರಸನ್ನತೆಗಾಗಿ ನಿಮಗೆ ವಂದನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಸೇರಿ ಮತ್ತು ಅವರ ಮಧ್ಯದಲ್ಲಿ ನಾನು ನಿಂತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಏಸಪ್ಪ ನಾವು ಚಿಕ್ಕ ಗುಂಪಾಗಿ ಸೇರಿ ಕರ್ತನೆ ನಿಮ್ಮನ್ನು ಆರಾಧನೆ ಮಾಡುವಂಥ ಸಮಯದಲ್ಲಿ ಕರ್ತನೆ ಪ್ರಸನ್ನತೆ ನಮ್ಮೆಲ್ಲರನ್ನ ಆವರಿಸಬೇಕಾಗಿ ಹೇಳ್ತೇವಪ್ಪ. ಥ್ಯಾಂಕ್ ಯು. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಅಲ್ಲೆಲೂಯ. ಆತ್ಮದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವಾ ಇಲ್ಲಿದು ಬಾದೇವಾ ನಮ್ಮ ಮಾಧ್ಯದೊಳು. ಈಗ ಬಾದೇವಾ ಇಲ್ಲಿದು ಬಾದೇವಾ ನಮ್ಮ ಮಾಧ್ಯದೊಳು. ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ, ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ. ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಅಲ್ಲೆಲೂಯ. ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವಾ ಇಳಿದು ಬಾದೇವಾ ನಮ್ಮ ಮಾಧ್ಯದೊಳು. ಈಗ ಬಾದೇವಾ ಇಳಿದು ಬಾದೇವಾ ನಮ್ಮ ಮಾಧ್ಯದೊಳು. ಈಗ ಬಾದೇವಾ ಇಳಿದು ಬಾದೇವಾ ನಮ್ಮ ಮಾಧ್ಯದೊಳು. ಪರಿಶುದ್ಧಾತ್ಮನೇ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯಿಂದ ಕರ್ತನೇ ನೀನು ಕೊಠಡಿಯನ್ನು ತುಂಬಿಸಿದೆಯಲ್ಲ ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಆವರಿಸಿರುವುದಕ್ಕಾಗಿ ಸ್ತೋತ್ರ. ಆ ದಿನದಲ್ಲಿ ಕರ್ತನೇ ಸೀನಾಯಿ ಬೆಟ್ಟದ ಮೇಲೆ ಮೋಶೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಿದ ಈ ಸಮಯದಲ್ಲಿ ಕೂಡ ನಿಮ್ಮನ್ನು ಆರಾಧಿಸುವಂತ ಸಮಯದಲ್ಲಿ ನಾವು ಕೂಡ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಥ್ಯಾಂಕ್ ಯು. ಬಂದಂತ ಪ್ರತಿಯೊಬ್ಬೊಬ್ರು ಕೂಡ ನಿನ್ನ ಕೃಪೆಯನ್ನು ಕರ್ತನೇ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಪ್ಪ. ಬಂದಂತ ರೀತಿಯಲ್ಲಿ ಹಿಂದಿರುಗಿ ಹೋಗದೆ ಆಶೀರ್ವಾದವನ್ನು ಹೊಂದಿದವರ ಹಾಕಿ, ಸ್ವಲ್ಪ ನಿನ್ನ ಕೃಪೆಯನ್ನು ಹೊಂದಿದವರ ಹಾಗೆ, ಸಮಾಧಾನವನ್ನು ಹೊಂದಿದವರ ಹಾಗೆ ಹಿಂದಿರುಗಿ ಹೋಗುವಂತೆ ಕೃಪೆಯನ್ನು ಅನುಗ್ರಹಿಸುವುದಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಆರಾಧನೆಯ ಪ್ರಾರಂಭವಂತೂ ನೀನಾಗಿರುವುದು ನಡೆಸು. ಚಿತ್ತ ಮಾತನಾಡಲು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕರ್ತನೇ. ಆಮೆನ್ ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಕೆಲವು ಹಾಡುಗಳನ್ನು ಹಾಡುತ್ತಾ ನಾವು ದೇವರನ್ನ ಮಹಿಮೆಪಡಿಸೋಣ. ಕೆಲವು ಹಾಡುಗಳನ್ನ ಹಾಡುತ್ತಾ ನಾವು ದೇವರನ್ನ ಮಹಿಮೆಪಡಿಸೋಣ. ಥ್ಯಾಂಕ್ಸ್ ಅಂತ ಎಲ್ಲರೂ ಗೊತ್ತಿರೋಂಥ ಹಾಡು ನಿಮ್ಮನ್ನೇ ನಂಬಿರುವುದು ಸರಿಯ
ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು, ನೀವೇ ಏನಾದರೂ ಮಾಡಬೇಕು ಎದುರು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನಿಮ್ಮ ಮುಖವನ್ನೇ ಸೃಷ್ಟಿಸುತ್ತಾ ಇರುವೆವು, ನಿಮ್ಮ ಮುಖವನ್ನೇ ಸೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿನ್ನೆಯೂ ಅವಮಾನವ ಸಹಿಸಿಕೊಂಡು, ನಿನ್ನಕ್ಕೆ ನೆರಳಲ್ಲಿ ಬಂದು ನಿಲ್ವೆವು, ನಿಂದೆಯೂ ಅವಮಾನವ ಸಹಿಸಿಕೊಂಡು, ನಿನ್ನಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಮ್ಮ ಕರವನ್ನೇ ಸೃಷ್ಟಿಸುತ್ತಾ ಇರುವೆವು, ನಿಮ್ಮ ಕರವನ್ನೇ ಸೃಷ್ಟಿಸುತ್ತಾ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಲ್ಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು, ನಿನ್ನಕ್ಕೆ ನೆರಳಲ್ಲಿ ಬಂದು ನಿಲ್ವೆವು, ನಿಂದೆಯೂ ಅವಮಾನವ ಸಹಿಸಿಕೊಂಡು, ನಿನ್ನಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ
ನೀ ಮಾಡುವೆ ಎಂದು ನಂಬಿ ನಿಮ್ಮ ಕರವನ್ನೇ ದೃಷ್ಟಿಸುತ್ತ ಇರುವೆವು. ನಿಮ್ಮ ಕರವನ್ನೇ ದೃಷ್ಟಿಸುತ್ತ ಇರುವೆವು. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವು. ನಿಮ್ಮಂತೆ ಯಾರು ಇಲ್ಲಪ್ಪ. ಆಮೆನ್. ಇನ್ನೊಂದು ಹಾಡನ್ನು ಹಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ. ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ. ಸಮಸ್ತ ರೋಗವನ್ನೇ ವಾಸಿ ಮಾಡುವ ನನ್ನತನು. ಸಮಸ್ತ ರೋಗವನ್ನೇ ವಾಸಿ ಮಾಡುವ ನನ್ನತನು. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ. ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ. ಶ್ರೇಷ್ಠ ವರಗಳಿಂದ ನಿನ್ನಾಸೆ ಪೂರೈಸುವ. ಶ್ರೇಷ್ಠ ವರಗಳಿಂದ ನಿನ್ನಾಸೆ ಪೂರೈಸುವ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ಕೂಗಿ ಹೋದ ಎಲ್ಲರನ್ನು ನ್ಯಾಯವ ಸ್ಥಾಪಿಸುವ. ಕೂಗಿ ಹೋದ ಎಲ್ಲರನ್ನು ನ್ಯಾಯವ ಸ್ಥಾಪಿಸುವ. ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ನ ಕರ್ತನು. ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ನ ಕರ್ತನು. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ. ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ. ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ. ಶ್ರೇಷ್ಠ ವರಗಳಿಂದ ನಿನ್ನಾಸೆ ಪೂರೈಸುವ. ಶ್ರೇಷ್ಠ ವರಗಳಿಂದ ನಿನ್ನಾಸೆ ಪೂರೈಸುವ. ನನ್ನ ಮನವೇ
ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ ಕೂಗಿ ಹೋದ ಎಲ್ಲರನ್ನು ನ್ಯಾಯವ ಸ್ಥಾಪಿಸುವ ಕೂಗಿ ಹೋದ ಎಲ್ಲರನ್ನು ನ್ಯಾಯವ ಸ್ಥಾಪಿಸುವ ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ನ ಕರ್ತನು ದೀರ್ಘ ಶಾಂತಿ ಪೂರ್ಣ ಪ್ರೀತಿ ಕೊಡುವಾತ ನನ್ನ ಕರ್ತನು ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮವನ್ನೇ ಕೀರ್ತಿಸಲಿ. ಅದೇ ರೀತಿ ನಾವು ನೋಡೋಣ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀರುವೆ ಎಂದು ಆನಂದ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀರುವೆ ಎಂದು ಆನಂದ. ನನ್ನ ಕಣ್ಣೆತ್ತಿ ನಿನ್ನನ್ನೇ ನೋಡುವೆನು, ನನ್ನ ಕಣ್ಣೆತ್ತಿ ನಿನ್ನನ್ನೇ ನೋಡುವೆನು. ಸಹಾಯ ನೀಡುವ ಪರ್ವತವೇ, ಸಹಾಯ ನೀಡುವ ಪರ್ವತವೇ, ಸರ್ವಶಕ್ತನೇ ನನ್ನೇಸುವೆ, ಸರ್ವಶಕ್ತನೇ ನನ್ನೇಸುವೆ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀರುವೆ ಎಂದು ಆನಂದ. ನನ್ನ ಪಾದಗಳು ಅವು ಕದಲುವುದೇ ಇಲ್ಲ, ನನ್ನ ಪಾದಗಳು ಅವು ಕದಲುವುದೇ ಇಲ್ಲ. ನನ್ನನ್ನು ಕಾಯುವ ಕರ್ತನು ನೀ, ನನ್ನನ್ನು ಕಾಯುವ ಕರ್ತನು ನೀ. ಬಲಗಡೆಯಲ್ಲಿ ನೆರಳಾಗುವೆ, ಬಲಗಡೆಯಲ್ಲಿ ನೆರಳಾಗುವೆ. ಯೇಸುವೇ ನನ್ನ ಆಸನೆ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀರುವೆ ಎಂದು ಆನಂದ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀರುವೆ ಎಂದು ಆನಂದ. ಹೋಗುತ್ತಿರುವಾಗಲೂ ನಾನು ಬರುತ್ತಿರುವಾಗಲೂ, ಹೋಗುತ್ತಿರುವಾಗಲೂ ನಾನು ಬರುತ್ತಿರುವಾಗಲೂ
ಇಂದಿನಿಂದ ಎಂದಿಗೂ ನನ್ನನ್ನು, ಇಂದಿನಿಂದ ಎಂದಿಗೂ ನನ್ನನ್ನು ನನ್ನೇ ಸುತಾಪರೆ ಕಾಯುವನು, ನನ್ನೇ ಸುತಾಪರೆ ಕಾಯುವನು. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀರುವೆ ಎಂದು ಆನಂದ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀರುವೆ ಎಂದು ಆನಂದ. ನನ್ನ ಕಣ್ಣೆತ್ತಿ ನಿನ್ನನ್ನೇ ನೋಡುವೆನು, ನನ್ನ ಕಣ್ಣೆತ್ತಿ ನಿನ್ನನ್ನೇ ನೋಡುವೆನು. ಸಹಾಯ ನೀಡುವ ಪರ್ವತವೇ, ಸಹಾಯ ನೀಡುವ ಪರ್ವತವೇ, ಸರ್ವಶಕ್ತನೇ ನನ್ನೇಸುವೆ, ಸರ್ವಶಕ್ತನೇ ನನ್ನೇಸುವೆ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ನನ್ನ ಪಾದಗಳು ಅವು ಕದಲುವುದೇ ಇಲ್ಲ, ನನ್ನ ಪಾದಗಳು ಅವು ಕದಲುವುದೇ ಇಲ್ಲ. ನನ್ನನ್ನು ಕಾಯುವ ಕರ್ತನು ನೀ, ನನ್ನನ್ನು ಕಾಯುವ ಕರ್ತನು ನೀ. ಬಲಗಡೆಯಲ್ಲಿ ನೆರಳಾಗುವೆ, ಬಲಗಡೆಯಲ್ಲಿ ನೆರಳಾಗುವೆ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಹೋಗುತ್ತಿರುವಾಗಲೂ ನಾನು ಬರುತ್ತಿರುವಾಗಲೂ, ಹೋಗುತ್ತಿರುವಾಗಲೂ ನಾನು ಬರುತ್ತಿರುವಾಗಲೂ ಇಲ್ಲಿನಿಂದ ಎಂದಿಗೂ ನನ್ನನ್ನು, ಇಲ್ಲಿನಿಂದ ಎಂದಿಗೂ ನನ್ನನ್ನು ನನ್ನೇ ಸುತಾಪರೆ ಕಾಯುವನು, ನನ್ನೇ ಸುತಾಪರೆ ಕಾಯುವನು. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ, ಎಂದು ಆನಂದ, ಎಂದು ಆನಂದ. ಆತ ನಮ್ಮ ಜೊತೆ ಇರುವುದಾದ್ರೆ, ಆತ ನಮ್ಮನ್ನ ಹೋಗುವಾಗಲೂ ಬರುವಾಗಲೂ ಕಾಯುವಂತ ದೇವರು. ನಮ್ಗೆ ಯಾವ ರೀತಿಯ ಅಪಾಯಗಳು ಕೇಡುಗಳಾಗದಾಗಿ ಈ ಮಾರ್ಚ್ ತಿಂಗಳು ಪೂರ್ತಿ ಪ್ರಾರಂಭದಿಂದ ಅಂತ್ಯದವರೆಗೆ ನಮ್ಮ ಜೊತೆ ಇದ್ದು ನಡೆಸುವಂತ ದೇವರಾಗಿದೆ. ಆತನು ನಮ್ಮ ಆಪ್ತನಾಗಿದೆ, ನಮ್ಮ ಆಪ್ತ ಸ್ನೇಹಿತನಾಗಿದ್ದಾನೆ. ಆತನು ನಾವು ಒಂದು ನಿಮಿಷ ನಂಬುವುದಾದ್ರೆ ಆತ ಎಸಪ್ಪ ನಮ್ಮ ಮಾರ್ಚ್ ತಿಂಗಳಲ್ಲಿ ನಮ್ಗೆ ಬೇಕಾದ ಎಲ್ಲ ಅಗತ್ಯತೆಗಳ ಸಾಧಿಸಿ. ಮತ್ತೆ ನಾವು ನಿಮ್ಮನ್ನೇ ದೃಷ್ಟಿಸ್ತೇವಪ್ಪ, ನೀನೇ ನಮಗೆ ರಕ್ಷಕ, ನೀನೇ ನಮ್ಮನ್ನು ಕಾಯುವಂತ ದೇವರು ಎಂಬುದಾಗಿ ನೋಡಿ ಯೇಸಪ್ಪ, ಥ್ಯಾಂಕ್ ಯು. ನೀವು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತೀವಿ ಎಂಬುದಾಗಿ ನಾವು ನಿಮ್ಮನ್ನೇ ನೋಡ್ತಾ ಇದ್ದೇವೆ. ನಾವು ನಿಮ್ಮ ಅದ್ಭುತಕ್ಕೋಸ್ಕರವಾಗಿ ನಾವು ಕಾಯ್ತಾ ಇದ್ದೇವಪ್ಪ.
ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿ, ನಮ್ಮ ಜೀವಿತದಲ್ಲಿರುವಂಥ ಕಷ್ಟಗಳನ್ನು ನೀಗಿಸಿ ನೀನು ಅದ್ಭುತವಾಗಿ ನಮ್ಮನ್ನು ನಡೆಸಬೇಕಾಗಿ ಬೇಡ್ತೇವೆ. ಈ ಮಾರ್ಚ್ ತಿಂಗಳು ಪೂರ್ತಿ ನೀನು ಅದ್ಭುತವಾಗಿ ನಮ್ಮನ್ನು ನಡೆಸಬೇಕಾಗಿ ಬೇಡ್ತೇವೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ. ಹಲ್ಲೆಲೂಯಾ. ಇರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನವೊಂದರು ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನವೊಂದರು ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ, ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಸುಳ್ಳಾದರೂ ನೆರವೇರದು, ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾದರೂ ನೆರವೇರುವುದು, ತಡವಾದರೂ ನಾ ಕಾಯುತ್ತಿರುವೆ, ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಎಲ್ಲವನ್ನೂ ಕಳೆದುಕೊಂಡರು, ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರ ಮಾಡುವನು. ಕರೆದಾತನು ನಂಬಿಗಸ್ತನು, ಸುಖ ಜೀವನ ಬರ ಮಾಡುವನು. ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ, ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಲವೊಂದುವೆ ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಬಲವೊಂದುವೆ ಎದ್ದೇಳುವೆ, ಹದ್ದಿನಂತೆ ನಾ ಹಾರುವೆ. ಕಾಯುತ್ತಿರುವೆ, ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ, ಕಾಯುತ್ತಿರುವೆ
ಅದ್ಭುತವ ಹೊಂದಲು ಕರ್ತನಿಗೆ ಕಾಯುತ್ತೀರುವೆ. ಕರ್ತನಿಗೆ ಕಾಯುವವರು ಆತನನ್ನು ದೃಷ್ಟಿಸುವಂತವರು ಅದರ ಅದ್ಭುತಕ್ಕೋಸ್ಕರ ಕಾಯುವುದಾದ್ರೆ ನಿಜವಾಗಿ ಅಂತ್ಯ ಉಂಟು. ನಂಬಿಕೆ ವ್ಯರ್ಥವಾಗಲು ಆತನ ಮೇಲೆ ಇಟ್ಟಿರುವ ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕಾಯುವವರು ನಿಜವಾಗಿ ಅಂತ್ಯ ಉಂಟು. ನಂಬಿಕೆ ವ್ಯರ್ಥವಾಗಲು ಕಾಯುತ್ತಿರುವೆ ಕಾಯುತ್ತಿರುವೆ. ನಿಮ್ಮಲ್ಲಿ ದೃಷ್ಟಿಸಿ ಕಾಯುತ್ತಿದ್ದೆವು. ನಾವು ಜೀವಿತದಲ್ಲಿ ಅದ್ಭುತ ಮಾಡುವುದಾಗಿ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಮತ್ತೊಂದು ಸಾರಿ ಕಾಯುತ್ತಿರುವೆ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ತಕ್ಕ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಸುಳ್ಳಾಗಲು ನೆರವೇರುವರು. ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಗಲು ನೆರವೇರುವರು. ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಿಡುಗಡೆ ಕಾಣಲು ಮೊಣಕಾಲಲ್ಲೇ ಕಾಯುವೆ. ಬಲ ಹೊಂದುವೆ ಎದ್ದೇಳುವೆ. ಹದ್ದಿನಂತೆ ನಾರುವೆ. ಬಲ ಹೊಂದುವೆ ಎದ್ದೇಳುವೆ. ಹದ್ದಿನಂತೆ ನಾರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಎಲ್ಲವನ್ನು ಕಳೆದುಕೊಂಡರು. ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು. ಸಂಬಂಧವು ಅಗಲಿದರು. ಕರೆದಾತನು ನಂಬಿಗಸ್ತನು. ಸುಖ ಜೀವನ ಬರಮಾಡುವನು. ಕರೆದಾತನು ನಂಬಿಗಸ್ತನು. ಸುಖ ಜೀವನ ಬರಮಾಡುವನು. ಕಾಯುತ್ತಿರುವೆ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವನೊಂದರು. ನಿಜವಾಗಿ ಅಂತ್ಯ ಉಂಟು. ನಂಬಿಕೆ ವ್ಯರ್ಥವಾಗಲು. ಕರ್ತನಿಗೆ ಕಾಯುವವರು ಅವನೊಂದರು. ನಿಜವಾಗಿ ಅಂತ್ಯ ಉಂಟು.
ನಿನ್ನಂಬಿಕೆ ವ್ಯರ್ಥವಾಗದು, ನಿನ್ನಂಬಿಕೆ ವ್ಯರ್ಥವಾಗದು, ನಿನ್ನಂಬಿಕೆ ವ್ಯರ್ಥವಾಗದು, ನನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವಾದದ್ದು ಕಾಯುತ್ತಿರುವೆ. ಸ್ವಲ್ಪ ನಿಮ್ಮನ್ನೇ ದೃಷ್ಟಿಸಿ ನಾವು ನೋಡ್ತಾ ಇದ್ದೇವೆ. ಕಾಯುತ್ತಿರುವೆ ಅದ್ಭುತವಾದದ್ದು ಕಾಯುತ್ತಿರುವೆ 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 ಅದ್ಭುತವಾದದ್ದು ಕಾಯುತ್ತಿರುವೆ. ತಕ್ಕ ಸಮಯದಲ್ಲಿ ಅದ್ಭುತವನ್ನು ಮಾಡುವಂತ ದೇವರು ಆತನಾಗಿದ್ದಾನೆ. ಸತ್ಯದ ವಾಕ್ಯದಲ್ಲಿ ಇರುತ್ತದೆ. ಥ್ಯಾಂಕ್ ಯು. ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ, ನಿನ್ನ ಪ್ರಸನ್ನತೆಯಲ್ಲಿ ರಂಕೆ ಇಲ್ಲದೆ ಹಾಡುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದ್ದೇನೆ, ಕೊರತೆಗಳಿದ್ದರೂ ಪೂರೈಸಿರುವೆನೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದ್ದೇನೆ, ಕೊರತೆಗಳಿದ್ದರೂ ಪೂರೈಸಿರುವೆನೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಸುಳ್ಳಾದ ನನ್ನನ್ನು ನಿನ್ನ ಕಣ್ಣನ್ನು ಕಂಡಿತು. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಸುಳ್ಳಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ.
ಸಹಾಯ ಮಾಡಿಕೊಡಿ ಸ್ತೋತ್ರ 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 ಅಪ್ಪ. ನಿನಗೆ ಮಾತ್ರ ಸ್ತುತಿ ಜ್ಞಾನವಾದ ಮಹಿಮೆ ಸಪ್ಪ. ನಿನ್ನ ಬಿಟ್ಟರೆ ನಮಗೆ ಯಾರು ಇಲ್ಲ ರಾಜಾಂದ್ರೆ. ನಾವು ನಿಮ್ಮನ್ನು ಆರಾಧಿಸಲು ಬಂದಿದ್ದೇವೆ. ಬಾಯಿ ತೆಗೆದು ನಿನ್ನನ್ನು ಆಡುವಂತೆ ಸಹಾಯ ಮಾಡಿಕೊಳ್ಳಿ. ಯಾಕಂದ್ರೆ ಸ್ತೋತ್ರ ರಾಜ. ದೇವರೇ ಈ ದಿವಸವನ್ನು ಆಶೀರ್ವದಿಸಬೇಕಾಗಿ ಸ್ತೋತ್ರ. ನಿನ್ನ ಆರಾಧನೆಯಲ್ಲಿ ನಡೀತಾ ಇದ್ದೀರ. ಆರಾಧನೆಯನ್ನು ಸಹ ಆಶೀರ್ವದಿಸಿ ಮುಟ್ಟುಪಡಿ ಸಂಪದ. ನಮ್ಮ ಆರಾಧನೆಯನ್ನು ಸಹ ಒಪ್ಪಿಸ್ಕೊಡ್ತೀನಿ ಅಪ್ಪದೇ. ಮುಂದಿನ ಭಾಗವನ್ನು ಸಹ ಒಪ್ಪಿಸ್ಕೊಡ್ತೀನಿ ಅಪ್ಪದೇ. ಅದೇ ರೀತಿ ಕಾಣಿಕೆ ಭಾಗವನ್ನು ಸಹ ಒಪ್ಪಿಸ್ಕೊಡ್ತೀನಿ ಅಪ್ಪದೇ. ಅದೀಗ ಅಂತ್ಯವ್ರಿಗೆ ನಿಮಗೆ ಒಪ್ಪಿಸ್ಕೊಡ್ತೀನಿ. ಆಶೀರ್ವದಿಸಿ ಮುಟ್ಟುಪಡಿಸಿ ಯೇಸು ಕ್ರಿಸ್ತನ ಮೊದಲು ಬರ್ತಿದ್ದಾನೆ. 2 ತಿಂಗಳಿಂದ ನಾವು ಯಾವ ವಿಷಯದಲ್ಲಿ ಧ್ಯಾನ ಮಾಡ್ತಿದ್ವಿ ನೆನಪಿದೆಯಾ? ಯಾವ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಿದ್ವಿ? ಈ ವರ್ಷದಲ್ಲಿ ಆಶೀರ್ವಾದದ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ. ದೇವರು ಈ ವರ್ಷದಲ್ಲಿ ನಮ್ಗೆ ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಅಂತ. ಹಾಗಾದ್ರೆ ದೇವರ ಆಶೀರ್ವಾದ ಎಂಥದ್ದಾಗಿದೆ ಎಂಬುದನ್ನ ನಾವು ಕಳೆದ 2 ತಿಂಗಳಿಂದ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದಲ್ವಾ? ಕಳೆದ ವಾರದಲ್ಲಿ ಕೂಡ ನಾವು ಯಾಕೆ ಯೇಸುವನ್ನು ನಂಬಬೇಕು, ಯೇಸುವನ್ನು ನಂಬುವುದರಿಂದ ಯೇಸುವ ಯಾಕೆ ನಮ್ಮನ್ನ ಆಶೀರ್ವಾದ ಮಾಡಲು ಶಕ್ತನು ಎಂಬುದನ್ನ ಕಳೆದ ವಾರದಲ್ಲಿ ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಹಾಗೆ ಪಾಸ್ ಮಾಡಿ ಲಕ್ಷ್ಮೀ ಬೈಬಲ್ ಕೊಟ್ಟು ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿದ್ವಿ. ಯೇಸುವನ್ನ ನಾವು ಯಾಕೆ ನಂಬಬೇಕು, ಯಾಕೆ ನಂಬಬೇಕು ನಾವು ಯೇಸುವನ್ನ? ಕಳೆದ ವಾರ ವಾಕ್ಯ ಓದಿದ್ವಲ್ಲ, ಏನು ವಾಕ್ಯ ಕಳೆದ ವಾರದಲ್ಲಿ ಓದಿದ್ವಲ್ಲ? ಮನುಷ್ಯರಿಂದ ಅಸಾಧ್ಯವಾದಂತಹ ಕಾರ್ಯಗಳು ದೇವರಿಂದ ಮಾತ್ರವೇ ಸಾಧ್ಯ ಎಂಬುದನ್ನ ಕಳೆದ ವಾರದಲ್ಲಿ ಧ್ಯಾನ ಮಾಡ್ತಾ ಬಂದ್ವಿ. ನಾವು ಯೇಸುವನ್ನು ನಂಬಬೇಕಾದ್ರೆ ಮನುಷ್ಯರು ಮಾಡದೇ ಇರುವಂತಹ ಕಾರ್ಯಗಳನ್ನ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿದ್ದಾಗ ಆತನು ಮಾಡಿದನು ಎಂಬುದನ್ನ ಕಳೆದ ವಾರದಲ್ಲಿ ಅನೇಕ ವಾಕ್ಯಗಳನ್ನ, ಅದ್ಭುತಗಳನ್ನ ನಾವು ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ವಿ. ಹೌದಲ್ವಾ? ಎಷ್ಟು ಜನಕ್ಕೆ ನೆನಪು? ಈ ಕಳೆದ ವಾರ ಎಷ್ಟು ಜನ ಬಂದಿದ್ರು? ಯಾರು ಮತ್ತೆ ಮಾತಾಡ್ತಿಲ್ಲ? ಮರ್ತ್ಬಿಟ್ಟಿರ ಒಂದು ವಾರದಲ್ಲೇ? ನಾವು ಕೆಲವು ವಾಕ್ಯವನ್ನ ಕೇಳಿ ಅದನ್ನ ಮರ್ತ್ಬಿಡೋದಲ್ಲ, ಅದನ್ನು ನಮ್ಮ ಜೀವನದಲ್ಲಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡವರಾಗಿ ಆ ವಾಕ್ಯವನ್ನು ನಾವು ಆವಾಗ ಮೆಲುಕು ಹಾಕ್ತಾ ಇರಬೇಕು. ಆವಾಗ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಮಾಡ್ತದೆ. ನಾವು ವಾಕ್ಯವನ್ನು ಈ ಕಿವಿಯಲ್ಲಿ ಬಿಟ್ರೆ ಅದು ನಮ್ಮ ಹೃದಯದ ಒಳಗಡೆ ಬರಲಿಲ್ಲ ಅಂದ್ರೆ ಆ ವಾಕ್ಯ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡೋದಿಲ್ಲ, ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಿಲ್ಲ, ಅಥವಾ ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡೋದಿಲ್ಲ. ನಾವು ಕೇಳುವಂತ ವಾಕ್ಯಗಳು ನಮ್ಮ ಹೃದಯದಲ್ಲಿ ಅದು ಬರೆಯಲ್ಪಡ್ಬೇಕು. ಪೇತ್ರನು ಕೂಡ 3,000 ಜನರ ಮುಂದೆ ಎದ್ದು ನಿಂತು ಪ್ರಸಂಗ ಮಾಡುವಾಗ ಆತನ ಮಾತುಗಳು ಹೇಗಿತ್ತಂತೆ? ಜನರ ಹೃದಯದಲ್ಲಿ ಅಧಿಕಾರ ಉಳ್ಳದಾಗಿತ್ತು, ಮತ್ತೆ ಜನರ ಹೃದಯದಲ್ಲಿ ಏನಾಗಿತ್ತು? ಅದು ನಾಟುವಂತದ್ದಾಗಿತ್ತಂತೆ. ಅಂದ್ರೆ ಅವರ ಪೇತ್ರನ ಒಂದು ಪ್ರಸಂಗ, ಪೇತ್ರನು ಹೇಳುವಂತ ದೇವರ ವಾಕ್ಯಗಳು ಕೇಳುವಂತ ಜನರ ಹೃದಯವನ್ನ ಮುಟ್ಟುವಂತದ್ದಾಗಿ. ಆ ವಾಕ್ಯಗಳು ನಮ್ಮ ಹೃದಯವನ್ನ ಮುಟ್ಟುವುದಾದ್ರೆ, ದೇವರು ನಮ್ಮ ಒಟ್ಟಿಗೆ ಮಾತಾಡುವಂತ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರೆಯಲ್ಪಡುವುದಾದ್ರೆ ಆ ವಾಕ್ಯ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವಂತಾಗಿದೆ. ಈ ಸಮಯ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಬಿತ್ತುವವನ ಸಾಮ್ಯ. ಆ ಬಿತ್ತುವಂತ ಬೀಜ ಒಳ್ಳೆ ನೆಲದಲ್ಲಿ ಬೀಳುವುದಾದ್ರೆ ಏನಾಗಿರ್ತದೆ? ಅದು ಒಳ್ಳೆ ಫಲ ಕೊಡ್ತದೆ, 100ರಷ್ಟು ಫಲ ಕೊಡ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅದೇ ರೀತಿಯಲ್ಲಿ ವಾಕ್ಯ ಎಂಬಂತ ಬೀಜ ನಮ್ಮ ಹೃದಯದಲ್ಲಿ ಬಿತ್ತುವಾಗ ಆ ಹೃದಯದಲ್ಲಿ ಅದು ಒಳ್ಳೆ ಫಲ ಕೊಡ್ಬೇಕಾದ್ರೆ ಆ ಹೃದಯದಲ್ಲಿ ಆ ವಾಕ್ಯ ಬೆಳಿಬೇಕು, ಆ ವಾಕ್ಯ ಅಭಿವೃದ್ಧಿ ಆಗ್ಬೇಕು. ಆವಾಗ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯವನ್ನ ಮಾಡುವಂತದ್ದಾಗಿದೆ. ಈ ದಿನವೂ ಕೂಡ ಅದೇ ರೀತಿ ಅದೇ ಒಂದು ಇದನ್ನ ಕಂಟಿನ್ಯೂ ಮಾಡ್ತಾ ನಾವು ನೋಡುವುದಾದ್ರೆ, ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಕೊನೆಯ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ. ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನ ಮನುಷ್ಯನಾಗಿದ್ದಾಗ ಮನುಷ್ಯರು ಮಾಡದೇ ಇರುವುದನ್ನ ಮಾಡಿದನು ಎಂಬುದಾಗಿ ಕಳೆದ ವಾರ ಧ್ಯಾನ ಮಾಡಿದ್ವಿ. ಆ ತರ ಅದೇ ರೀತಿ ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ನಂಬುವವನು ನಾನು ಮಾಡಿದಂತ ಅದ್ಭುತಗಳಿಂದ ಹೆಚ್ಚಾಗಿ ಅದ್ಭುತಗಳನ್ನ ಮಾಡ್ತಾನೆ, ಅಥವಾ ನನ್ನ ನಂಬುವವನು ಆಶೀರ್ವಾದವನ್ನ ಹೊಂದಿಕೊಳ್ತಾನೆ ಎಂಬುದನ್ನ ಯೇಸು ಸ್ವಾಮಿ ವಾಕ್ಯದ ಮೂಲಕವಾಗಿ ಮಾತಾಡ್ತಾರೆ. ನಾವು ಯೇಸುವನ್ನ ನಂಬುವಾಗ ಯೇಸುವಿನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತವೆ. ನಮ್ಮ ಜೀವಿತದಲ್ಲಿ ವಾಗ್ದಾನಗಳು ಕಾರ್ಯವನ್ನ ಮಾಡುವಂತದ್ದಾಗಿದೆ. ಅನೇಕರನ್ನ ಅಯ್ಯೋ, ಇಷ್ಟು ವರ್ಷಗಳಿಂದ ನಾನು ಸಭೆಗೆ ಬರ್ತಾ ಇದ್ದೀನಿ, ಯೇಸುವನ್ನು ನಂಬ್ತಾ ಇದ್ದೇನೆ, ಯೇಸುವಿನ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ಆಗ್ತಾ ಇಲ್ಲ, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ಅನೇಕರು ಯೋಚನೆ ಮಾಡ್ತಾರೆ. ಅನೇಕರು ಇಲ್ಲಿ ನನಗೆ ಆಗಿಲ್ಲ, ಈ ಸಭೆಯಲ್ಲಿ ನನಗೆ ಅದ್ಭುತ ಆಗಿಲ್ಲ, ಇನ್ನೊಂದು ಸಭೆಗೆ ಹೋಗೋಣ, ಅಲ್ಲಿ ಅದು ದೊಡ್ಡ ಸಭೆ, ಅಲ್ಲಿ ಅದ್ಭುತಗಳಾಗ್ತದಂತೆ. ಅನೇಕರು ಈ ಸಭೆ ಬಿಟ್ಟು ಆ ಸಭೆಗೆ ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ಜನರ ಮೈಂಡ್ ಸೆಟ್ ಏನಾಗಿದೆ, ಈ ಸಭೆಯಲ್ಲಿ ದೇವರ ಯೇಸು ಸ್ವಾಮಿ ಅದ್ಭುತ ಮಾಡಲಿಲ್ಲ ಅಂದ್ರೆ ಆ ಸಭೆಯಲ್ಲಿ ಮಾಡ್ತಾನೆ ಎಂಬುದಾಗಿ.
ಮನುಷ್ಯರ ಕೆಟ್ಟ ಆಲೋಚನೆ. ಯೇಸು ಸ್ವಾಮಿ ಒಬ್ಬನೇ ಆಗಿದ್ದಾರೆ. ಆತನು ಎಂದಿಗೂ ಬದಲಾಗುವುದಿಲ್ಲ. ಆತನು ಎಂದಿಗೂ ಬದಲಾಗುವುದಿಲ್ಲ. ನಿನ್ನೆ ಇದ್ದ ಹಾಗೆ ಈ ದಿನ ಕೂಡ, ಈ ದಿನ ಇದ್ದ ಹಾಗೆ ನಾಳೆ ಕೂಡ ಇರುವಂತ ದೇವರು. 2000 ವರ್ಷಗಳ ಹಿಂದೆ ಮನುಷ್ಯನಾಗಿ ಲೋಕದಲ್ಲಿ ಜೀವಿಸುವಾಗ ಹೇಗೆ ಯೇಸು ಸ್ವಾಮಿ ಇದ್ದನೋ ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. 2020 ವರ್ಷಗಳ ಹಿಂದೆ ಅದ್ಭುತ ಮಾಡಿದ ಹಾಗೆ ಈ ದಿನವೂ ಕೂಡ ನಮ್ಮ ಜೀವಿತಗಳಲ್ಲಿ, ನಂಬುವಂತವರ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಅದ್ಭುತವನ್ನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ನನ್ನನ್ನು ನಂಬುವವನು ನನಗಿಂತಲೂ ಹೆಚ್ಚಾದಂತ ಮಹತ್ಕಾರ. ಅಂದ್ರೆ ಆತನನ್ನು ನಂಬುವಾಗ ನಾವು ನೆನೆಸದ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೀತದೆ. ಹಾಗಾದ್ರೆ ಆ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕೆ ಯಾಕೆ ತಡೆಯಾಗಿದೆ ಎಂಬುದಾಗಿ ನೋಡುವುದಾದ್ರೆ ಅದೇ ಸತ್ಯವೇದ ವಾಕ್ಯ ಹೇಳ್ತದೆ. ಅದೇ ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ. ಯೋಹನ 15:5 ಕೊನೆ ಭಾಗ. ನೋಡಿ, ಯೇಸು ಹೇಳ್ತದಾನೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರರು. ಈ ಲೋಕದಲ್ಲಿ ನಾವು ಏನೇ ಕಾರ್ಯ ಮಾಡ್ಬೇಕಾದ್ರೂ ಆ ಯೇಸು ಕ್ರಿಸ್ತನ ಕೃಪೆ, ಯೇಸು ಕ್ರಿಸ್ತನ ಒಂದು ಪ್ರೀತಿ ನಮ್ಮಲ್ಲಿ ಇರುವುದಾದ್ರೆ ಮಾತ್ರ ನಾವೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಒಂದು ಉದಾಹರಣೆ ಕೂಡ ಯೇಸು ಹೇಳ್ತದಾನೆ. ಏನು ಉದಾಹರಣೆ ಆ ವಾಕ್ಯದಲ್ಲಿ? ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ನೋಡಿ, ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ರೆ. ನಮ್ಮ ಜೀವಿತದಲ್ಲಿ ಅದ್ಭುತಗಳಾಗಬೇಕಾದ್ರೆ ನಾವು ಯೇಸು ಒಟ್ಟಿಗೆ ಒಂದು ಒಳ್ಳೆ ಸಂಬಂಧ ಇಟ್ಕೊಳ್ಬೇಕು. ಯೇಸುವಿನ ಒಟ್ಟಿಗೆ ಒಂದು ಒಳ್ಳೆ ಅನ್ಯೋನ್ಯತೆಯನ್ನು ಇಟ್ಕೊಂಡಿರ್ಬೇಕು. ಹಾಗಾದ್ರೆ ನೆನೆಸ್ಬೋದು, ಹಾಗಾದ್ರೆ ನಾವು ಹೇಗಪ್ಪ ಯೇಸುವಿನೊಟ್ಟಿಗೆ ಅನ್ಯೋನ್ಯತೆಯನ್ನು ಇಟ್ಕೊಳ್ಳೋದು, ಯೇಸುವಿನೊಟ್ಟಿಗೆ ಹೇಗಪ್ಪ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳೋದು ಎಂಬುದಾಗಿ ನೋಡುವುದಾದ್ರೆ ದೇವರ ವಾಕ್ಯವನ್ನ ಓದುವುದರ ಮೂಲಕವಾಗಿ, ಆತನ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ನಾವು ಆತನೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವನ್ನ, ಅನ್ಯೋನ್ಯತೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ದೇವರು ಈ ವರ್ಷದಲ್ಲಿ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಅನೇಕರ ಆಲೋಚನೆ ಇದಾಗಿದೆ. ಅದರಿಂದ ದೇವರು ಸ್ಪಷ್ಟವಾಗಿ ಈ ವರ್ಷದಲ್ಲಿ ಹೇಳ್ತಾ ಇದ್ದಾನೆ, ಅನೇಕರು ಆಶೀರ್ವಾದ ಎಂಬುದಾಗಿ ನನ್ನ ಬಳಿಗೆ ಬರ್ತಾ ಇದ್ದಾರೆ. ಅವರು ಆಶೀರ್ವಾದ ನಾನು ಮಾಡೋದಕ್ಕೆ ಪ್ರಾರಂಭ ಮಾಡುವಷ್ಟರಲ್ಲಿ ತಡೆ ಆಯ್ತು ಎಂಬುದಾಗಿ ಅವರು ನನ್ನನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರೆ. ಅದರಿಂದ ನಾನು ಅವರ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಾವು ಅನೇಕ ದಿನಗಳಿಂದ ದೇವರ ಸನ್ನಿಧಿಗೆ ಬರ್ತಾ ಇದ್ದೇವೆ. ನಾವು ಆತನ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಆತನ ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅನೇಕ ದಿನಗಳ ಕಾಲಗಳು ಆದ ನಂತರ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿಲ್ಲ ಎಂಬುದಾಗಿ ನೆನೆಸಿ ನಾವೇನ್ ಮಾಡ್ತಾ ಇದ್ದೇವೆ? ದೇವರಿಂದ ದೂರ ಆಗಿ ಹೋಗ್ತಾ ಇದ್ದೇವೆ. ನಾವು ದೇವರಿಂದ ದೂರ ಆಗಿ ಹೋದಾಗ ದೇವರ ಅದ್ಭುತ ನಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ. ಒಂದು ಉದಾಹರಣೆಗೆ, ಒಂದು ಗಿಡ ನೋಡಿ, ಇದೊಂದು ಪಾಟ್ ನೆನೆಸ್ಕೊಳ್ಳಿ. ಇದೊಂದು ಪಾಟು. ಈ ಪಾಟಲ್ಲಿ ಈ ಗಿಡವನ್ನು ನೆಟ್ಟಿದ್ದೇವೆ. ಗಿಡ ಚಿಗುರ್ತಾ ಇದೆ, ನಾವು ನೀರು ಹಾಕ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ಗಿಡ ಬೆಳೀತಾ ಇದೆ. ಒಂದು ವಾರ ಆಯ್ತು, ಒಂದು ತಿಂಗಳಾಯ್ತು, ಗಿಡ ಇನ್ನೇನು ಹೂವು ಬಿಡುವುದಕ್ಕೆ ಮೊಗ್ಗು ಕಚ್ಚಿದೆ. ಅಂತ ಸಮಯದಲ್ಲಿ ಈ ಗಿಡವನ್ನ ಈ ಪಾಟಿಂದ ತೆಗೆದು ಇನ್ನೊಂದು ಪಾಟಿಗೆ ಹಾಕಿದ್ರೆ ಏನಾಗ್ತದೆ? ಒಣಗೋಗ್ತದೆ, ಬೆಳೆಯೋದಿಲ್ಲ. ಇನ್ನೇನು ಹೂವು ಬಿಡುವಂತ ಸಮಯ, ಮೊಗ್ಗು ಕಚ್ಚಿದೆ, ಇನ್ನು ಹೂವು ಅರಳಬೇಕು. ಅಂತ ಸಮಯದಲ್ಲಿ ನಾವು ಪಾಟಿಂದ ಕಿತ್ತು ಬೇರೆ ಕಡೆಗೆ ಗಿಡ ಹಾಕಿದ್ರೆ ಅದೇನಾಗುತ್ತೆ? ಒಣಗೋಗುತ್ತೆ. ಮತ್ತೆ ಆ ಜಾಗದಲ್ಲಿ ಅದು ಬೇರೆ ಬಿಡಬೇಕು, ಆಮೇಲೆ ಮತ್ತೆ ಹೂವು ಕಚ್ಚಬೇಕು. ಹಾಗಾದ್ರೆ ಇನ್ನೇನು ಹೂವು ಬಿಡುವಂತ ಸಮಯದಲ್ಲಿ, ದೇವರ ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದಂತ ಸಮಯದಲ್ಲಿ ನಾವು ದೇವರಿಂದ ದೂರ ಆದಾಗ ಏನಾಗ್ತದೆ? ಆಶೀರ್ವಾದ ತಡೆ ಆಗ್ತದೆ. ಆಶೀರ್ವಾದ ಇನ್ನೇನು ದೇವರು ಆಶೀರ್ವಾದ ಮಾಡೋದಕ್ಕೆ ಪ್ರಾರಂಭ ಮಾಡಿದಾನೆ ಅಂತ ಸಮಯದಲ್ಲಿ ನಾವು ದೇವರಿಂದ ದೂರ ಆದಾಗ ಆಶೀರ್ವಾದ ಇಲ್ಲ. ಯಾಕೆ? ನಾವು ದೇವರಿಂದ ದೂರ ಆಗಿ, ಯೇಸುವಿನಿಂದ ದೂರ ಆಗಿ ಹೋಗಿದ್ದೇವೆ. ಪ್ರಸಂಗಿ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಎಂಬುದನ್ನು ನಿಗದಿ ಮಾಡಬೇಕು. ನಾವು ಓದೋಣ 3ನೇ ಅಧ್ಯಾಯದಲ್ಲಿ, ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಿಂದ. ಪ್ರಸಂಗಿ 3ನೇ ಅಧ್ಯಾಯ 1ನೇ ವಚನದಿಂದ. ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಎಂಬುದನ್ನ ನಿಗದಿ ಆಗಿದೆ ಎಂಬುದಾಗಿ 1ನೇ ವಚನದಿಂದ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಪೇಜ್ ನಂಬರ್ 727 ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ,
ಕೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಆಡುವ ಸಮಯ, ನಗುವ ಸಮಯ, ಅಳುವ ಸಮಯ, ನಗುವ ಸಮಯ, ಓಡಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬೀಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ, ಪ್ರೀತಿಸುವ ಸಮಯ, ದೇಶಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ ಅಂತೂ ಒಂದೊಂದು ಕೆಲಸಕ್ಕೆ ತಕ್ಕ ಸಮಯ ಉಂಟು. ಇಲ್ಲಿ ಜ್ಞಾನಿಯಾದಂತ ಸೊಲೊಮೋನನು ಪುಸ್ತಕದಲ್ಲಿ ಬರೆಯುತ್ತಿದ್ದಾನೆ, ಪ್ರತಿಯೊಂದಕ್ಕೂ ದೇವರು ಒಂದು ಸಮಯ ಎಂಬುದನ್ನು ನಿಗದಿ ಮಾಡಿದ್ದಾನೆ ಎಂಬುದಾಗಿ. ಆ ಸಮಯ ನಮ್ಮ ಜೀವಿತದಲ್ಲಿ ಬಂದಾಗ ನಾವು ನೆನೆಸದ ರೀತಿಯಲ್ಲಿ ದೇವರು ಅದ್ಭುತವನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ದೇವರು ಅದ್ಭುತವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ, ನಾವು ದೇವರಿಂದ ದೂರ ಆದಾಗ ಆ ಅದ್ಭುತ ನಮ್ಮ ಜೀವಿತದಲ್ಲಿ ತಡೆಯಾಗಿ ಹೋಗ್ತದೆ. ನಮ್ಮ ಜೀವಿತದಲ್ಲಿ ತಡೆಯಾಗಿ ಹೋಗ್ತದೆ. ವಾಕ್ಯ ನೋಡಿ ಸ್ಪಷ್ಟವಾಗಿ ಕೊನೆ ವಚನ 8ನೇ ವಚನ ಹೇಳ್ತದೆ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡೋದಕ್ಕೆ ದೇವರು ಒಂದು ಸಮಯ ಎಂಬುದನ್ನು ನಿಗದಿ ಮಾಡಿದ್ದಾನೆ. ಆ ಸಮಯ ಬರುವವರೆಗೂ ಆತನ ಸನ್ನಿಧಿಯಲ್ಲಿ ನಾವು ಕುಳಿತವರಾಗಿ ಆತನ ಅದ್ಭುತಕ್ಕೋಸ್ಕರವಾಗಿ ನಾವು ಕಾಯ್ತಾ ಇರಬೇಕು. ನಾವು ಸಹೋದರ ವರ್ಷಿಪ್ ಮಾಡುವಾಗ ಹೇಳ್ತಾ ಇದ್ರು, ಕಾಯ್ತಿರುವೆ ಅದ್ಭುತವನ್ನ ಹೊಂದುವುದಕ್ಕೆ ಕಾಯ್ತಾ. ದೇವರ ಅದ್ಭುತವನ್ನು ಹೊಂದುವುದಕ್ಕೆ ಯಾವ ಕ್ಷಣದಲ್ಲಿ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ಯಾವ ಕ್ಷಣದಲ್ಲಿ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಎಂಬುದನ್ನ ಕಾತುರದಿಂದ ನಾವು ಕಾಯ್ತಾ ಇರಬೇಕು. ದೇವರ ಸನ್ನಿಧಿಯಲ್ಲಿ ಕಾತುರದಿಂದ ಕಾಯ್ತಾ ಇರಬೇಕು. ಕಾತುರದಿಂದ ದೇವರು ಖಂಡಿತ ಮಾಡೇ ಮಾಡ್ತಾನೆ. ಆ ಸಮಯ ಬರುವವರೆಗೂ ನಾವು ಕಾಯ್ತಾ ಇರುವುದಾದ್ರೆ ಆ ಅದ್ಭುತ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಆ ಅದ್ಭುತ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಆ ಹಾಡಿನಲ್ಲಿ ಜನ ಇರ್ತದೆ, ತಕ್ಕ ಕಾಲದಲ್ಲಿ ದರ್ಶನವನ್ನು ನೆರವೇರಿಸುವ ವಾಗ್ದಾನ ಮಾಡಿದ್ರೆ ನಿಮ್ಮ ಜೀವಿತದಲ್ಲಿ ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ದೇವರೊಂದು ಸಮಯವನ್ನು ಇಟ್ಟಿದ್ದಾನೆ. ಆ ಸಮಯಕ್ಕೋಸ್ಕರವಾಗಿ ದೇವರ ಸನ್ನಿಧಿಯಲ್ಲಿ ಕುರಿತು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ಮಾಡಿದೆಯಲ್ಲ, ನನಗೆ ಈ ವಾಗ್ದಾನ ಕೊಟ್ಟಿದೆಯಲ್ಲ, ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸಿ, ಯಾವಾಗ ನೆರವೇರಿಸ್ತೀಯ ಎಂಬುದಾಗಿ ನಾವು ಆತನ ಸನ್ನಿಧಿಯಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಚರಣದಲ್ಲಿ ಹಾಡುಗಾರನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಸುಳ್ಳಾಗದು ನೆರವೇರುವುದು. ದೇವರು ನಂಬಿಕಸ್ಥನಾದಂತ ದೇವರು, ಮಾತಿನಲ್ಲಿ ಸತ್ಯವಂತನು, ಆತನು ಎಂದಿಗೂ ಸುಳ್ಳಾಡುವುದಿಲ್ಲ. ನಮಗೆ ಒಂದು ವೇಳೆ ಒಂದು ಸಮಯದಲ್ಲಿ ವಾಗ್ದಾನ ಮಾಡಿದ್ದಾನೆ ಎಂಬ ನೋಡೋದಾದ್ರೆ ಆ ವಾಗ್ದಾನ ಖಂಡಿತ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಆ ವಾಗ್ದಾನ ನೆರವೇರೋದಕ್ಕೆ ನಾವೇನ್ ಮಾಡ್ಬೇಕು? ಕಾಯ್ತಾ ಇರಬೇಕು. ಅನೇಕ ಸಮಯದಲ್ಲಿ ನಾವೇನ್ ಮಾಡ್ತೇವೆ, ನಮ್ಮ ಆಲೋಚನೆಗಳು ದೇವರು ಇದನ್ನ ಮಾಡ್ತಾ ಇಲ್ಲ ಎಂಬುದಾಗಿ ನಾವೇನ್ ಮಾಡ್ತೇವೆ, ನಮ್ಮ ಬೇರೆ ಆಲೋಚನೆ ಪ್ರಕಾರವಾಗಿ ಹೋಗೋದಕ್ಕೆ ಪ್ರಯತ್ನ ಪಡ್ತೇವೆ. ಆ ಬೇರೆ ಆಲೋಚನೆ ಪ್ರಕಾರವಾಗಿ ನಾವು ನಡೆಯೋದಕ್ಕೆ ಹೋದಾಗ ಅನೇಕ ಸಮಸ್ಯೆಗಳಾಗ್ತದೆ, ಅನೇಕ ತಡೆಗಳಾಗ್ತದೆ. ನಾವು ಇನ್ನೇನು ಆಗೋಯ್ತದೆ ಎಂಬುದಾಗಿ ನಮ್ಮ ಆಲೋಚನೆ ಪ್ರಕಾರವಾಗಿ ಇನ್ನೇನು ಈ ಕೆಲಸವನ್ನ ಮಾಡಿ ಮುಗಿಸ್ಬಿಡ್ತೇವೆ ಎಂಬುದಾಗಿ ನೆನೆಸಿರ್ತೇವೆ. ಆದ್ರೆ ಆ ಕೆಲಸ ಆಗೋದಕ್ಕೆ ಇನ್ನೂ ತಡೆ ಆಗ್ತಾ ಹೋಗ್ತದೆ. ಅನೇಕರು ನೆನೆಸ್ತಾ ಇದ್ದಾರೆ, ಅನೇಕರೊಟ್ಟಿಗೆ ದೇವರು ಇವತ್ತು ಮಾತಾಡ್ತಾ ಇದ್ದಾನೆ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ದೇವರ ಸ್ವರವನ್ನು ಕೇಳಿ ನೀವು ಎಚ್ಚೆತ್ತುಕೊಳ್ಳುವುದಾದ್ರೆ, ದೇವರ ಸ್ವರವನ್ನು ಕೇಳಿ ನೀವು ಎಚ್ಚೆತ್ತುಕೊಳ್ಳುವುದಾದ್ರೆ ಎಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ. ಎಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ. ಕರೆದಾತನು ನಂಬಿಗಸ್ತನಾದಂತ ದೇವರು ಆತ ನಿಮ್ಮೊಟ್ಟಿಗೆ ಮಾತಾಡ್ತದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಮತ್ತೊಂದು ಸರಿ ಓದೋಣ, 15ನೇ ಅಧ್ಯಾಯ 5ನೇ ವಚನ, ಯೋಹಾನ ಬರೆದ ಸುವಾರ್ತೆ. ವಾಕ್ಯ ಹೇಳ್ತದೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಅವನೇ ಬಹಳ ಫಲಗಳು, ಅವನೇ ಆಶೀರ್ವಾದದ ನಿಧಿಯಾಗಿರುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಈ ಲೋಕದಲ್ಲಿ ಆಶೀರ್ವಾದದ ನಿಧಿ ಆಗಿರ್ಬೇಕಾದ್ರೆ ನಾವು ಆತನೊಟ್ಟಿಗೆ ಏನಾಗಿರ್ಬೇಕು? ನೆಲೆಯಾಗಿರ್ಬೇಕು. ಆತನ ನಮ್ಮೊಟ್ಟಿಗೆ ನೆಲೆಯಾಗಿರ್ಬೇಕು. ಅನೇಕರು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ಆಗ್ತಾ ಇಲ್ಲ? ಅನೇಕರು ಹೇಳ್ತಾರೆ, ನಾನು ದೇವರ ವಾಕ್ಯವನ್ನ ದಿನಕ್ಕೆ ಇಷ್ಟು ಅಧ್ಯಾಯ ಓದ್ತಾ ಇದ್ದೀನಿ, ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ಆಗ್ತಾ ಇಲ್ಲ? ದೇವರ ವಾಕ್ಯ ಹೇಳ್ತಾರೆ, ಅವನು ನಾನು ಅವನಲ್ಲಿಯೂ ಅವನು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಎಂಬುದಾಗಿ. ಹಾಗಾದ್ರೆ ಈ ವಾಕ್ಯದ ಅರ್ಥವನ್ನ ನಾವು ಗಮನಿಸುವುದಾದ್ರೆ, ಆತನು ನಮ್ಮಲ್ಲಿ ನೆಲೆಗೊಂಡಿರ್ಬೇಕಾದ್ರೆ ಆತನ ವಾಕ್ಯ ನಮ್ಮ ಹೃದಯದಲ್ಲಿ ಇರ್ಬೇಕು. ಆತನ ವಾಕ್ಯ ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಇರುವುದಾದ್ರೆ ಆತ ನಮ್ಮಲ್ಲಿ ನೆಲೆಗೊಂಡಿರ್ತಾನೆ. ಹಾಗಾದ್ರೆ ನಾವು ಆತನಲ್ಲಿ ಹೇಗಪ್ಪ ನೆಲೆಗೊಳ್ಳುವುದಂದ್ರೆ ನೋಡುವುದಾದ್ರೆ, ನಾವು ಯಾವಾಗ್ಲೂ ಆತನ
ಅಲ್ಲಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಅಗತ್ಯತೆಗಳನ್ನು ದೇವರಿಗೆ ಒಪ್ಪಿಸಿಕೊಡ್ತೇವೆ. ನಾವು ಆತನೊಟ್ಟಿಗೆ ಮಾತಾಡ್ತೇವೆ. ವಾಕ್ಯವನ್ನು ಓದುವಾಗ ದೇವರು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾನೆ. ಈ ಎರಡು ನಮ್ಮ ಜೊತೆಯಲ್ಲಿ ಸರಿಯಾದಂತ ರೀತಿಯಲ್ಲಿ ಇರುವುದಾದ್ರೆ ಆಶೀರ್ವಾದಕ್ಕೆ ತಡೆ ಇರೋಲ್ಲ. ಕೆಲವರಲ್ಲಿ ದೇವರ ವಾಕ್ಯ ಚೆನ್ನಾಗಿ ಓದ್ತಾರೆ, ಪ್ರಾರ್ಥನೆ ಕಡಿಮೆ ಆಗಿರ್ತದೆ. ಕೆಲವರು ಪ್ರಾರ್ಥನೆ ಚೆನ್ನಾಗಿ ಮಾಡ್ತಾರೆ, ದೇವರ ವಾಕ್ಯ ಓದುವುದನ್ನ ಕಡಿಮೆ ಮಾಡಿರ್ತಾರೆ. ಅದು ಬ್ಯಾಲೆನ್ಸ್ ಸರಿಯಾಗಿ ಇಲ್ಲದ್ರಿಂದ ಏನಾಗ್ತದೆ? ಆಶೀರ್ವಾದಕ್ಕೆ ತಡೆ. ವಾಕ್ಯ ಸ್ಪಷ್ಟವಾಗಿರ್ತದೆ, ಅವನು ನನ್ನಲ್ಲಿ, ನಾನು ಅವನಲ್ಲಿಯೂ, ಅವನು ನನ್ನಲ್ಲಿ ನೆಲೆಗೊಂಡಿದ್ರೆ ಮುಂದೆ ಓದಿದ್ರಲ್ಲ, ಅವನು ಬಹಳ ಫಲಪ್ರದವನು. ಆತನು ಆಶೀರ್ವಾದ ನಿಧಿಯಾಗಿರ್ತಾನೆ ಎಂಬುದಾಗಿ ವಾಕ್ಯ. ಅದೇ ಅಧ್ಯಾಯದ 7ನೇ ವಚನ ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ. ನೋಡಿ, ಇದು ಬಹಳ ಮುಖ್ಯ ರೀ, ಬಹಳ ಮುಖ್ಯ ರೀ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ, ನಾವು ಆತನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ನಾವು ಕೇಳೋದಕ್ಕೆಲ್ಲ ಉತ್ತರ ಸಿಗೋದಿಲ್ಲ ದೇವರಿಂದ. ನಾವು ಆತನ ವಾಕ್ಯದಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆಗೆ ಏನ್ ಸಿಗೋದಿಲ್ಲ? ಉತ್ತರ ಸಿಗೋದಿಲ್ಲ, ಫಲ ಸಿಗೋದಿಲ್ಲ. ಅನೇಕರು ಹೇಳ್ತಾರೆ ನೀವು ಸಭೆಗೆ ಬಂದ್ರೆ ಸಾಕು ದೇವರು ಆಶೀರ್ವಾದ ಮಾಡ್ತಾರೆ. ಖಂಡಿತ ಇಲ್ಲ ರೀ. ಅದೇ ಮತ್ತಾಯದಲ್ಲಿ ನಾವು ನೋಡುದಾದ್ರೆ ಮತ್ತಾಯದಲ್ಲಿ ಹೇಳ್ತದೆ, ಎಲೆ ಕಷ್ಟಪಡುವವರು ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ. ಅದು ನೆಕ್ಸ್ಟ್ ವಾಕ್ಯ. ಬರೀ ಈ ವಾಕ್ಯವನ್ನು ಮಾತ್ರ ಇಟ್ಕೊಳ್ತಾರೆ. ಅನೇಕರು. ದೇವರು ನನ್ನನ್ನು ಕರೀತಾರೆ, ನನ್ನ ಕಷ್ಟದಲ್ಲಿದ್ದಾಗ ನೀವು ನನ್ನ ಬಳಿಗೆ ಬಂದ್ರೆ ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಜನ ಆ ವಾಕ್ಯವನ್ನು ಇಟ್ಕೊಂಡು ದೇವರ ಸನ್ನಿಧಿಗೆ ಬರ್ತಾರೆ. ಆ ವಾಕ್ಯ ಹೇಳ್ತದೆ, ನೆಕ್ಸ್ಟ್ ವಾಕ್ಯ ಹೇಳ್ತದೆ, ನೀವು ನನ್ನಲ್ಲಿ ಬಂದು ಕಲಿತುಕೊಳ್ಳ್ರಿ. ನೀವು ಆಶೀರ್ವಾದ ಹೇಗೆ ಹೊಂದಬೇಕು ಎಂಬುದನ್ನ ನಾನು ನಿಮ್ಗೆ ಬೋಧಿಸ್ತೀನಿ. ನಾನು ಬೋಧಿಸುವುದನ್ನು ನೀವು ಕಲಿತುಕೊಂಡು ಅದ್ರ ರೀತಿಯಲ್ಲಿ ನೀವು ನಡೆಯುವುದಾದ್ರೆ ನಿಮ್ಗೆ ಏನಾಗಿರ್ತದೆ? ಇವು ಆತ್ಮಗಳಿಗೆ ವಿಶ್ರಾಂತಿ ಸಿಗ್ತದೆ, ನಿಮ್ಮ ಅಗತ್ಯತೆಗಳು ಸಂಧಿಸ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳುತ್ತದೆ. ಯೇಸು ಸ್ವಾಮಿ ನಮಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಾವು ಹೊಂದುವುದಕ್ಕೆ ನಾವು ಸಿದ್ಧವಾಗಿರ್ಬೇಕು. ನಾವು ಹೊಂದುವುದಕ್ಕೆ ಸಿದ್ಧವಾಗಿಲ್ಲ ಅಂದ್ರೆ ಅದು ಪಡ್ಕೊಂಡ್ರೆ ಅದನ್ನ ಉಳಿಸ್ಕೊಳ್ಳೋದಿಲ್ಲ. ಈಗ 8ನೇ ಕ್ಲಾಸ್ ಓದುವಂತ ಹುಡುಗ ತನ್ನ ತಂದೆ ತಾಯಿ ಹತ್ರ ಕೇಳ್ತಾನೆ, ಅಪ್ಪ ನನಗೊಂದು ಕಾರ್ ಬೇಕಪ್ಪ. 8ನೇ ಕ್ಲಾಸ್ ಓದುವಂತ ಹುಡುಗ ತಂದೆ ತಾಯಿ ಹತ್ರ ಕೇಳ್ತಾನೆ, ಅಪ್ಪ ನನಗೊಂದು ಕಾರ್ ಕೊಡ್ಸಪ್ಪ. ಅಪ್ಪ ಕೊಡಿಸ್ತಾರ? ಯಾಕೆ ಕೊಡ್ಸಲ್ಲ? ಯಾಕೆ ಅಪ್ಪ ಕೊಡ್ಸಲ್ಲ? ಓದೋ ವಯಸ್ಸಂತಲ್ಲ, ಆ ಕಾರನ್ನ ಚಲಾಯಿಸೋದಕ್ಕೆ ಆತನಿಗೆ ಶಕ್ತಿ ಇಲ್ಲ. ಒಂದ್ ವೇಳೆ ಓಡಿಸೋದಕ್ಕೆ ಕಲ್ತಿರ್ಬೋದು, ಆದ್ರೆ ಕಾನೂನಿನ ಪ್ರಕಾರವಾಗಿ ಏನಿರ್ಬೇಕು? ಲೈಸೆನ್ಸ್ ಇರ್ಬೇಕು. ಕಾನೂನಿನ ಪ್ರಕಾರ ಲೈಸೆನ್ಸ್ ಇರ್ಬೇಕು. ಒಂದ್ ವೇಳೆ ಅಪ್ಪ ಆ ಮಗನಿಗೆ 8ನೇ ಕ್ಲಾಸ್ ಓದುವಂತ ಮಗನಿಗೆ ಕಾರ್ ಕೊಡಿಸ್ತಾರೆ, ಒಂದ್ ವೇಳೆ ಎಲ್ಲರೂ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ಯಾರಿಗೆ ಕೆಟ್ಟ ಹೆಸರು? ಅಪ್ಪನಿಗೆ ಕೆಟ್ಟ ಹೆಸರು. ಅದಲ್ವಾ? ಮಗ ಕೇಳ್ದ ಅಂದ್ಬಿಟ್ಟು ಅಪ್ಪ ಕೊಡ್ಸ್ಬಿಟ್ರು ಕಾರು, ಮಗ ತಗೊಂಡೋಗಿ ಯಾವಾಗ ಗುದ್ಬಿಟ್ಟ, ಯಾವಾಗ ಆಕ್ಸಿಡೆಂಟ್ ಆಗೋಯ್ತು, ಯಾರನ್ನ ಕೇಳ್ತಾರೆ? ಯೇಸು ಸ್ವಾಮಿ ಕೂಡ ಅದನ್ನೇ ನಮ್ಮ ಜೀವಿತದಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ನೀವು ಕೇಳೋದನ್ನ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ, ಅದನ್ನು ಹೊಂದಿಕೊಂಡು ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನೀನು ಸಿದ್ಧ ಇಲ್ಲ. ಅದಕ್ಕೆ ನಾನು ನಿನ್ನನ್ನು ಸಿದ್ಧಪಡಿಸ್ತಾ ಇದ್ದೇನೆ. ನೀನು ಸಿದ್ಧ ಆಗು. ನೀನು ಪೂರ್ತಿ ಸಿದ್ಧವಾದಾಗ ನಾನು ಅದನ್ನು ಕೊಡ್ತೇನೆ. ನೀನು ಪೂರ್ತಿ ಅದನ್ನು ಹೊಂದಿಕೊಂಡು ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನೀನು ಸಿದ್ಧನಾದಾಗ ನಾನು ನಿನ್ಗೆ ಅದನ್ನು ಕೊಡ್ತೇನೆ ಎಂಬುದಾಗಿ ದೇವರು ಇವತ್ತು ನಮ್ಮೆಲ್ಲರಷ್ಟು ಮಾತಾಡ್ತಾರೆ. ದೇವರು ಮಾತಾಡುವಂತ ದೇವರು, ನಮ್ಮನ್ನ ಕಾಣುವಂತ ದೇವರು, ನಮ್ಮ ಪರಿಸ್ಥಿತಿಯನ್ನು ಆತ ತಿಳಿದಂತ ದೇವರು. ಆತನಿಗೆ ತಿಳಿಯದೇ ಇರುವಂತ ಒಂದೂ ಇಲ್ಲ. ಸತ್ಯವೇದ ಹೇಳ್ತದೆ, ಆತನಿಗೆ ಎಲ್ಲ ಗೊತ್ತಿದ್ರು ಕೂಡ ಅದನ್ನ ಹೇಳ್ತಾನೆ, ನೀವು ನನ್ನಲ್ಲಿ ಕೇಳಿಕೊಳ್ಳಿರಿ ಎಂಬುದಾಗಿ. ನಮ್ಮ ಅಗತ್ಯತೆಗಳನ್ನ ಆತನ ಬಳಿಯಲ್ಲಿ ಪ್ರಾರ್ಥನೆ ಕೇಳ್ತಾ ಇರ್ಬೇಕು. ದೇವರೇ ನನಗೆ ಈ ಅಗತ್ಯತೆ ಬೇಕಪ್ಪ ಕೊಡಪ್ಪ ಎಂಬುದಾಗಿ ಕೇಳ್ತಾ ಇರ್ಬೇಕು. ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ದೇವರ ವಾಕ್ಯವನ್ನು ಓದ್ತಾ ಇರ್ಬೇಕು. ಆಗ ಆ ತಕ್ಕ ಸಮಯ ಬಂದಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ.
ಆತನು ಈ ಲೋಕದಲ್ಲಿ ಇದ್ದಾಗ ಆತನ ಜೊತೆಲಿ ಎಷ್ಟು ಜನ ಶಿಷ್ಯರಿದ್ರು? 12 ಜನ ಶಿಷ್ಯರಿದ್ರು. ಯೇಸುಸ್ವಾಮಿ 12 ಜನ ಶಿಷ್ಯರಿಗೆ ಹೇಳ್ತಾನೆ, ನಾನು ಇಷ್ಟು ವರ್ಷಗಳ ಕಾಲ ನಿಮಗೆ ಬೋಧನೆ ಮಾಡಿದ್ದೇನೆ, ನಾನು ಹೇಗೆ ಅದ್ಭುತ ಮಾಡಿದೆ ಎಂಬುದನ್ನು ನೀವು ನೋಡಿದ್ದೀರಾ. ಎಷ್ಟು ವರ್ಷ ಯೇಸುಸ್ವಾಮಿ ಜೊತೆ ಶಿಷ್ಯರಿದ್ರು? ಎಷ್ಟು ವರ್ಷ ಶಿಷ್ಯರು ಆತನ ಒಟ್ಟಿಗಿದ್ರು? 3.5 ವರ್ಷ ಮಾತ್ರ. ಯೇಸುಸ್ವಾಮಿ 30 ವರ್ಷ ಆದ ಮೇಲೆ ಸೇವೆಯನ್ನ ಪ್ರಾರಂಭ ಮಾಡಿದಾಗ ಶಿಷ್ಯರನ್ನ ಆರಿಸ್ಕೊಳ್ತಾನೆ. ಆ 3.5 ವರ್ಷದಲ್ಲಿ 1.5-2 ವರ್ಷ 2.5 ವರ್ಷ ಆ ಶಿಷ್ಯರು ಯೇಸುವಿನ ಜೊತೆಲಿ ಇದ್ದುಕೊಂಡು ಯೇಸು ಮಾಡುವಂತ ಅದ್ಭುತಗಳನ್ನ ಕಂಡಿದ್ದಾರೆ. ಯೇಸು ಹೇಗೆ ಮಾಡಿದನು, ಜನರಿಗೆ ಹೇಗೆ ಬೋಧಿಸಿದನು ಎಂಬುದನ್ನ ಅವರು ತಿಳ್ಕೊಂಡಿದ್ದಾರೆ. ಆಗ ಯೇಸು ತನ್ನ ಶಿಷ್ಯರನ್ನ ತನ್ನ ಬಳಿಗೆ ಕರೆದು ಹೇಳ್ತಾರೆ, ಮತ್ತೆ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ. ಮತ್ತೆ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಆತನು ಕಳುಹಿಸಿಕೊಟ್ಟ ಸಾಕು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರೆಸಿ ಅವ್ರು ಹೇಳ್ತಿದ್ದಾನೆ, ನೀವು ಹೋಗಿ ಏನ್ ಮಾಡಿ, ಕಷ್ಟದಲ್ಲಿರುವಂತ ಜನರಿಗೆ ಬಿಡುಗಡೆ ಕೊಡಿ, ಕುಷ್ಠರೋಗದಲ್ಲಿದ್ರೆ ಅವ್ರಿಗೆ ಬಿಡುಗಡೆ ಕೊಡಿ, ರೋಗಿಗಳಾಗಿದ್ರೆ ಅವ್ರಿಗೆ ಆರೋಗ್ಯ ಕೊಡಿ, ದೆವ್ವಗಳನ್ನ ಬಿಡಿಸಿ ಎಂಬುದಾಗಿ ಅಧಿಕಾರವನ್ನು ಕೊಟ್ಟು ಕಳಿಸ್ತದೆ. ಹೌದಲ್ವಾ? ವಾಕ್ಯ ಹೇಳ್ತದೆ, ಯೇಸು ತನ್ನ ಶಿಷ್ಯರಿಗೆ ಅಧಿಕಾರವನ್ನ ಕೊಟ್ಟು. ಹಾಗಾದ್ರೆ ಯೇಸುವಿಗೆ ಆ ಅಧಿಕಾರ ಇತ್ತ? ದೆವ್ವಗಳ ಮೇಲೆ ಅಧಿಕಾರ ಇತ್ತ? ರೋಗಗಳನ್ನು ವಾಸಿ ಮಾಡುವಂತ ಅಧಿಕಾರ ಇತ್ತ? ಮತ್ತೇನ್ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಸಾಕು. ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಾನು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚೆ ಅಲ್ಲಿ ಬಂದಂತ ಜನರಿಗೆ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳುವಂತ ಮಾತ್ರೆ, ಈ ಭೂಮಿ ಮೇಲೆ ಇರುವಂತ ಎಲ್ಲದರ ಮೇಲೆ ಅಧಿಕಾರ ಯಾರಿಗಿದೆ? ಯೇಸು ಸ್ವಾಮಿಗೆ ಇದೆ. ಪರಲೋಕ ರಾಜ್ಯಕ್ಕೆ ಸೇರಿಸುವಂತ ಅಧಿಕಾರ ಯಾರಿಗಿದೆ? ಯೇಸುವಿಗಿದೆ. ಆತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಆತನಿಗೆ ಯೇಸುಗೂ ತನಗಿದ್ದಂತ ಅಧಿಕಾರವನ್ನ ಉಪಯೋಗಿಸಿಕೊಂಡು ತನ್ನ ಶಿಷ್ಯರಿಗೆ ಆ ಅಧಿಕಾರವನ್ನ ಕೊಡ್ತಾನೆ. ಅದಲ್ಲ, ಇವಾಗ ಮತ್ತೊಂದ್ಸರಿ 10ನೇ ಅಧ್ಯಾಯ 1ನೇ ವಚನ ಓದೋಣ. 28ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಯೇಸುಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ 10ನೇ ಅಧ್ಯಾಯದಲ್ಲಿ ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇರೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ನೋಡಿ, ಯೇಸು ಸ್ವಾಮಿ ತನಗಿದ್ದಂತ ಅಧಿಕಾರವನ್ನ ತನ್ನ ಶಿಷ್ಯರಿಗೆ ಕೊಟ್ಟು ಕಳಿಸ್ತಾ ಇದ್ದಾನೆ. ನನ್ನ ಅಧಿಕಾರ ನಿಮ್ಗೆ ಕೊಡ್ತಾ ಇದ್ದೇನೆ, ನೀವು ಹೋಗಿ ಎಲ್ಲರನ್ನು ಗುಣಪಡಿಸಿ, ರೋಗಿಗಳನ್ನು ಗುಣಪಡಿಸಿ, ದೆವ್ವಗಳನ್ನ ಬಿಡಿಸಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಎಂಬುದಾಗಿ ಯೇಸು ತನ್ನ ಅಧಿಕಾರವನ್ನ ತನ್ನ ಶಿಷ್ಯರಿಗೆ ಕೊಟ್ಟು ಕಳಿಸ್ತಾರೆ. ತನ್ನ ಶಿಷ್ಯರಿಗೆ ಕೊಟ್ಟು ಕಳಿಸ್ತಾರೆ. ನಾವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 8ನೇ ವಚನ ನೋಡುವುದಾದ್ರೆ, 10ನೇ ಅಧ್ಯಾಯ 8ನೇ ವಚನ, ರೋಗಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದಿರಿ. 8ನೇ ವಚನ ಅದೇನಾ? ಮೇಲ್ಗಡೆ ವಾಕ್ಯ ಪರಲೋಕ ರಾಜ್ಯವು ನೋಡಿ, ಮೊದಲು ಏನ್ ಮಾಡ್ಬೇಕಂತೆ? ಪರಲೋಕ ರಾಜ್ಯದ ಬಗ್ಗೆ ಜನರಿಗೆ ತಿಳಿಸಿ, ಅನಂತರ ಅವರ ಕಷ್ಟಗಳಿಂದ ಬಿಡುಗಡೆ ಮಾಡಿ. ಯೇಸು ಫಸ್ಟ್ ಎಲ್ಲರನ್ನು ಬಿಡುಗಡೆ ಮಾಡಿ ಎಂಬುದಾಗಿ ಕಳಿಸ್ತಲ್ಲ, ಶಿಷ್ಯರಿಗೆ ಅಧಿಕಾರ ಕೊಟ್ಟಾಗ ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾನೆ, ಮೊದಲು ದೇವರ ರಾಜ್ಯದ ಬಗ್ಗೆ ಅವರಿಗೆ ತಿಳಿಸಿ, ದೇವರ ರಾಜ್ಯಕ್ಕೆ ನೀವು ಪ್ರವೇಶ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಎಂಬುದನ್ನು ಅವರಿಗೆ ತಿಳಿಸಿ, ಅನಂತರವಾಗಿ ಏನ್ ಮಾಡಿ ಅವ್ರಿಗೆ ರೋಗಗಳನ್ನು ವಾಸಿ ಮಾಡಿ, ಅವರನ್ನು ಕಷ್ಟಗಳಿಂದ ಬಿಡುಗಡೆ ಮಾಡಿ, ದೆವ್ವಗಳಿಂದ ಬಿಡಿಸಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೊಡ್ತಾರೆ.
ಅನೇಕರು ದೇವರ ಸನ್ನಿಧಿಗೆ ಬರುವ, ಯೇಸುವಿನ ಸನ್ನಿಧಿಗೆ ಬರುವಂತ ಜನ ಏನ್ ಮಾಡ್ತಾರೆ, ನನ್ನ ಕಷ್ಟಗಳು ತೀರ್ಬೇಕೆಂಬುದಾಗಿ ಬರ್ತಾರೆ ಹೊರತು ದೇವರ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಅವರಿಗೆ ಆಸಕ್ತಿ ಇರೋದಿಲ್ಲ. ದೇವರ ರಾಜ್ಯದ ಬಗ್ಗೆ, ಪರಲೋಕ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಆಸಕ್ತಿ ಇರೋದಿಲ್ಲ. ಆದ್ದರಿಂದ ಅವರ ಸ್ವಭಾವ ಏನಾಗಿದೆ, ಬರೀ ಈ ಲೋಕದ ಆಶೀರ್ವಾದ, ನನ್ನ ಕಷ್ಟ ತಿನ್ಬೇಕಷ್ಟೇ, ನನ್ನ ಅಗತ್ಯತೆಗಳು ಸಂಧಿಸ್ಬೇಕಷ್ಟೇ. ಖಂಡಿತವಾಗಿ ದೇವರ ಉದ್ದೇಶ, ಯೇಸು ಕ್ರಿಸ್ತನ ಉದ್ದೇಶ ಅದಾಗಿದೆ. ಯೇಸು ತನ್ನ ಅಧಿಕಾರವನ್ನ ಶಿಷ್ಯರಿಗೆ ಕೊಟ್ಟು ಕಳಿಸುವಾಗ ಹೇಳ್ತಾನೆ, ಮೊದಲು ಪರಲೋಕ ರಾಜ್ಯ ಏನಾಗಿದೆ, ಸಮೀಪವಾಗಿದೆ, ಹತ್ತಿರ ಆಗಿದೆ. ಪರಲೋಕ ರಾಜ್ಯ ಬರ್ತದೆ, ಹತ್ತಿರ ಇದೆ. ಅದರಿಂದ ಮೊದಲು ನೀವು ಸಿದ್ಧವಾಗಿ, ಪರಲೋಕ ರಾಜ್ಯಕ್ಕೆ ಸಿದ್ಧವಾಗಿ, ಅನಂತರ ನಿಮ್ಮ ಕಷ್ಟಗಳು ತೀರ್ಕೊಂಡು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀವು ದೇವರ ಬಗ್ಗೆ, ದೇವರ ರಾಜ್ಯದ ಬಗ್ಗೆ, ಪರಲೋಕದ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಾದ್ರೆ ಈ ಲೋಕದ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಬದಲಾಗುತ್ತೆ. ನೀವು ಬರೀ ಕಷ್ಟಗಳಿಗೋಸ್ಕರವಾಗಿ ಯೇಸುವಿನ ಬಳಿಗೆ ಬರಬೇಡ್ರಿ, ದೇವರ ರಾಜ್ಯಕ್ಕೋಸ್ಕರವಾಗಿ, ಪರಲೋಕ ರಾಜ್ಯಕ್ಕೆ ಒಂದು ಭಾಗ್ಯವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ದೇವರ ಸನ್ನಿಧಿಗೆ ಬರುವುದಾದ್ರೆ, ಆ ಪರಲೋಕ ರಾಜ್ಯಕ್ಕೆ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕೆಂಬುದನ್ನ ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಾದ್ರೆ, ಅನಂತರವಾಗಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗಿ ಹೋಗ್ತದೆ. ನಾನು ಅನೇಕ ಸರಿ ನಿಮಗೆ ಒಂದು ಸಾಕ್ಷಿಯನ್ನು ಹೇಳಿದ್ದೇನೆ. ನಾನು 2013 ಇಸ್ವಿಯಲ್ಲಿ ಅನೇಕ ಕಷ್ಟಗಳ ಮಧ್ಯದಲ್ಲಿ, ಸಾಲದ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಂತ ಸಮಯದಲ್ಲಿ ದೇವರ ಸ್ವರವನ್ನ ಕೇಳಿದೆ. ದೇವರು ಸ್ಪಷ್ಟವಾಗಿ ಫೆಬ್ರವರಿ ತಿಂಗಳ 2ನೇ ವಾರದಲ್ಲಿ ಮಾತಾಡಿದ್ರು, ನೀನು ದೇವರ ಹೆಚ್ಚಿನ ಸೇವೆ ಮಾಡೋದಕ್ಕೋಸ್ಕರವಾಗಿ ಬೈಬಲ್ ಕಾಲೇಜ್ ಓದ್ಬೇಕೆಂಬ. ಸುಮಾರು ಜನಕ್ಕೆ ನೆನಪಿದೆಯಲ್ಲ, ಸುಮಾರು ಸಾಲ ನನಗೆ 2 ಲಕ್ಷಕ್ಕಿಂತ ಹೆಚ್ಚಿದೆ. ದೇವ್ರು ಹೇಳ್ತಾ ಇದ್ದಾನೆ, ನೀನು ಕೆಲಸವನ್ನ ಬಿಟ್ಟು ಬೈಬಲ್ ಕಾಲೇಜ್ ಓದ್ಬೇಕು ಎಂಬುದಾಗಿ. ಆಗ ನಾನು ನೆನೆಸ್ತೇನೆ, ದೇವ್ರೇ, ನಾನು ನನ್ನ ಹೆಂಡತಿ ಕೆಲಸ ಮಾಡ್ತಾ ಇದ್ವಿ, ಬರುವಂತ ಸಂಬಳ ಬಡ್ಡಿ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ನೀನ್ ಹೇಳ್ತಿದ್ದೆ ಕೆಲಸ ಬಿಟ್ಟು ಬೈಬಲ್ ಕಾಲೇಜ್ಗೆ ಹೋಗು ಎಂಬುದಾಗಿ. ಬೈಬಲ್ ಕಾಲೇಜ್ಗೆ ಹೋದ್ರೆ ಬಡ್ಡಿ ಹೇಗೆ ಕಟ್ಟೋದು ಎಂಬುದಾಗಿ ನನಗಿರುವಂತ ಎಲ್ಲ ಸಾಲವನ್ನ ಒಂದು ಪೇಪರ್ ಅಲ್ಲಿ ಬರದೆ ದೇವ್ರ ಮುಂದೆ ಇಟ್ಟೆ. ದೇವ್ರು, ನನಗಿಷ್ಟು ಸಾಲ ಇದೆ, ನೀನು ಹೇಳ್ತಾ ಇದೀಯಾ ಬೈಬಲ್ ಕಾಲೇಜ್ ಓದ್ಬೇಕು ಎಂಬುದಾಗಿ, ನನ್ನ ಸಾಲ ಯಾರು ತೀರಿಸ್ತಾರೆ? 15 ದಿನ ದೇವರ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದೆ. ನನ್ನ ಅಗತ್ಯತೆಗಳನ್ನ ದೇವರ ಮುಂದೆ ಇಟ್ಟೆ. ದೇವರು, ನನಗಿಷ್ಟು ಅಗತ್ಯತೆ ಇದೆ, ನಾನು ಬೈಬಲ್ ಕಾಲೇಜ್ಗೆ ಹೋಗ್ತೀನಿ, ಹೋಗಲ್ಲ ಅಂತ ಹೇಳ್ತಲ್ಲ, ನನ್ನ ಅಗತ್ಯತೆಗಳು ಯಾರು ಸಂಧಿಸ್ತಾರೆ? ದೇವರು ಸ್ಪಷ್ಟವಾಗಿ ನನ್ನ ಮಾತಾಡಿದ್ರು, ನೀನು ನನ್ನ ಕೆಲಸವನ್ನ ಮಾಡು, ನಾನು ನಿನ್ನ ಅಗತ್ಯತೆಗಳನ್ನ ಸಂಧಿಸ್ತೇನೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತಾಡುವಂಥದ್ದು. ಈ ಸಮಯದಲ್ಲಿ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾನೆ, ಕನಸಿನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾನೆ, ಸೇವಕರ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾನೆ. ದೇವರ ಒಂದು ಸ್ವರವನ್ನ ನಾವು ಗ್ರಹಿಸುವುದಾದ್ರೆ, ಆ ಸ್ವರಕ್ಕೆ, ದೇವರ ಒಂದು ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಾದ್ರೆ ಎಂದಿಗೂ ನಮ್ಮ ದೇವರು ಕೈಗೊಳ್ಳುವುದಿಲ್ಲ. ಕಾರಣ ದೇವರು ನಂಬಿದ. ನಾನು ದೇವರು ಹೇಳಿದ ಹಾಗೆ ಕೆಲಸವನ್ನ ಬಿಟ್ಟೆ. ದೇವರು ಹೇಳಿದ ಹಾಗೆ ನಾನು ಬೈಬಲ್ ಕಾಲೇಜ್ 2 ವರ್ಷ ಬೈಬಲ್ ಕಾಲೇಜ್ ಹೋದೆ. ನನ್ನ ಸಂಬಳ ಇಲ್ಲ, ಬೈಬಲ್ ಕಾಲೇಜ್ ಅಗತ್ಯತೆಗಳು ಸಂಧಿಸಬೇಕು, ಇಲ್ಲಿ ಬಡ್ಡಿ ಕಟ್ಟಬೇಕು, ಸಾಲಗಾರರಿಗೆ ಸಾಲ ಕೊಡಬೇಕು. ದೇವರು ನನ್ನ ಅಗತ್ಯತೆಗಳನ್ನ ಸಂಧಿಸ್ತಾರೆ. ಮೊದಲು ನಾವು ದೇವರಿಗೋಸ್ಕರವಾಗಿ, ದೇವರ ರಾಜ್ಯಕ್ಕೋಸ್ಕರವಾಗಿ ಪ್ರಯತ್ನ ಪಡುವಾಗ ದೇವರು ನಮ್ಮ ಜೀವಿತದ ಲೋಕದ ಕಾರ್ಯಗಳನ್ನ ಮಾಡೋದಕ್ಕೆ ಶಕ್ತಿ. ಸತ್ಯವಾದ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಆಮೇಲೆ ನಿಮ್ಮ ಅಗತ್ಯತೆಗಳು ಸಂಧಿಸಲ್ಪಡ್ತದೆ. ನಾವು ಮೊದಲು ದೇವರ ರಾಜ್ಯಕ್ಕೋಸ್ಕರವಾಗಿ ಪ್ರಯತ್ನ ಪಡುವುದಾದ್ರೆ, ನಾವು ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಪ್ರಯತ್ನ ಪಡುವುದಾದ್ರೆ, ನಮ್ಮ ಪರಿಶುದ್ಧ ಜೀವಿತವನ್ನ ಜೀವಿಸುವುದಕ್ಕೆ ಪ್ರಯತ್ನ ಪಡುವುದಾದ್ರೆ ನಮ್ಮ ಅಗತ್ಯತೆಗಳು ನಮ್ಮ ಹಿಂದೆ ಬರ್ತದೆ. ಕೀರ್ತನೆಗಾರನು ಹೇಳ್ತಾನೆ, ಶುಭವು ಕೃಪೆಯೋ ನನ್ನನ್ನ ಪಾಲಿಸುವುದು ಎಂಬುದಾಗಿ. ನಾವು ಯಾವುದೇ ಆಶೀರ್ವಾದದ ಹಿಂದೆ ಹೋಗುವಂತದ್ದಲ್ಲ, ನಾವು ದೇವರ ಮಾರ್ಗದಲ್ಲಿ ಹೋಗ್ತಾ ಇರುವುದಾದ್ರೆ ಆಶೀರ್ವಾದ ನಮ್ಮ ಹಿಂದೆ ಬರ್ತದೆ. ಆಶೀರ್ವಾದ ನಮ್ಮ ಹಿಂದೆ ಬರ್ತದೆ. ಆಶೀರ್ವಾದ ನಮ್ಮ ಹಿಂದೆ ಬರ್ತದೆ. ನಾವು ಆಶೀರ್ವಾದ ಹಿಂದೆ ಹೋಗುವಂತ ಅಗತ್ಯ ಇಲ್ಲ. ದೇವರನ್ನ ನಂಬಿ ಸತ್ಯದ ಮಾರ್ಗದಲ್ಲಿ ಜೀವಿಸುವಾಗ, ದೇವರ ವಾಕ್ಯದ ಪ್ರಕಾರವಾಗಿ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಪಡುವಾಗ, ತವಕ ಪಡುವಾಗ, ಈ ಲೋಕದ ಅಗತ್ಯತೆಗಳು ನಾವು ನೆನೆಸದ ರೀತಿಯಲ್ಲಿ ನಮ್ಮ ಹಿಂದೆ ಬರ್ತದೆ. ನಮ್ಮ ಹಿಂದೆ ಬರ್ತದೆ. ಆಶೀರ್ವಾದಕ್ಕೋಸ್ಕರವಾಗಿ ಯಾರ ಹಿಂದೆ ಹೋಗುವಂತ ಅಗತ್ಯ ಇಲ್ಲ.
ನಾನು ಈ ನರಸೀಪುರಕ್ಕೆ ಸೇವೆಗೋಸ್ಕರವಾಗಿ ಬಂದಂತ ಪ್ರಾರಂಭದಲ್ಲಿ ಇನ್ನೂ ಸಭೆ ಇಷ್ಟು ಬೆಳೆದಿರಲಿಲ್ಲ. ಒಬ್ಬರು ಬಂದು ನನ್ನ ಹತ್ರ ಮಾತಾಡಿದ್ರು, ನೀವು ಇಷ್ಟು ಕಷ್ಟದ ಮಧ್ಯದಲ್ಲಿ ಸೇವೆ ಮಾಡ್ತಿದ್ದೀರಾ, ನಮ್ಗೆ ಒಬ್ರು ಪರಿಚಯದಲ್ಲಿದ್ದಾರೆ, ಫಾರಿನಿಂದ ಒಬ್ರು ಬರ್ತಾ ಇದ್ದಾರೆ, ನಾನು ಅವ್ರಿಗೆ ಪರಿಚಯ ಮಾಡ್ಕೊಡ್ತೀನಿ, ಅವ್ರು ನಿಮ್ಮ ಅಗತ್ಯತೆಗಳನ್ನ ಸಂಧಿಸ್ತಾನೆ ಅಂತ ಹೇಳಿದ್ರು. ಆ ಸೇವಕರು ನನ್ನ ಮನೆಗೆ ಬಂದಾಗ 32 ಇಂಚು ಟಿವಿ ನನ್ನ ಮನೆಯಲ್ಲಿತ್ತು. ಆಗ ಸೇವಕರು ನನ್ನೊಟ್ಟಿಗೆ ಮಾತಾಡುವಂತ ಆ ಸೇವಕರು ಹೇಳಿದ್ರು, ಆ ಫಾರಿನವರು ನಿಮ್ಮನ್ನ ಸಂಧಿಸುವಾಗ ನಿಮ್ಮ ಮನೆಯಲ್ಲಿರುವಂತ ಈ ಟಿವಿಯನ್ನ ಏನ್ ಮಾಡಿ ಮುಚ್ಚಿಟ್ಬಿಡಿ, ಅವ್ರಿಗೆ ತೋರಿಸ್ಬೇಡಿ. ನೀವು ಇವಾಗ ಒಂದು ತಾರಸಿ ಮನೇಲಿ ಇದ್ದೀರಲ್ವಾ, ಈ ತಾರಸಿ ಮನೆ ಖಾಲಿ ಮಾಡ್ಬಿಟ್ಟು ಒಂದು ಹಂಚಿನ ಮನೆಗೆ ಹೋಗಿ. ನೋಡ್ರಿ, ಮನುಷ್ಯರು ಇನ್ನೊಬ್ಬರ ಅಗತ್ಯತೆಗೋಸ್ಕರವಾಗಿ ಎಷ್ಟು ಮೋಸವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಎಷ್ಟು ಪ್ರಯತ್ನ ಪಡ್ತಾರೆ. ಇನ್ನೊಂದು ಆ ಲಾಭವನ್ನು ಪಡೆಯೋದಕ್ಕೆ ಮೋಸವನ್ನು ಮಾಡ್ತಾರೆ, ಸುಳ್ಳನ್ನು ಹೇಳ್ತಾರೆ. ನಾನು ಆ ಸೇವಕರಿಗೆ ಹೇಳಿದೆ, ದೇವರು ನನಗೆ ಈ ಅಗತ್ಯತೆಗಳನ್ನು ಕೊಟ್ಟಿದ್ದಾನೆ, ನಾನು ಇಲ್ಲ ಎಂಬುದಾಗಿ ಹೇಳೋದಿಲ್ಲ. ನಾನು ಆ ಸೇವಕರಿಗೆ ಹೇಳಿದೆ, ನನ್ನ ಪಾಲಿಂದ ಬರುವಂತ ಸಪೋರ್ಟ್ ನನಗೆ ಬೇಡ, ದೇವರು ನನಗೆ ಇದೆಲ್ಲ ಕೊಟ್ಟಿದ್ದಾನೆ, ದೇವರು ಮಾತ್ರ ಮಹಿಮೆ, ಇನ್ನು ಮುಂದೆ ಕೂಡ ನಾನು ನಡೆಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ ಆ ಸೇವಕರಿಗೆ ಹೇಳಿದೆ. ನನ್ನ ದೇವರು ನನ್ನ ಕೈ ಬಿಟ್ಟಿಲ್ಲ, ಇದುವರೆಗೂ ನನ್ನ ಅಗತ್ಯತೆಗಳನ್ನ ಸಂಧಿಸ್ತಾ ಬಂದಿದ್ದಾನೆ. ಈ 4 ವರ್ಷ ಸೇವೆಯಲ್ಲಿ ಬೇಕಾದಂತ ಎಲ್ಲ ಅಗತ್ಯತೆಗಳು ಯಾವ ಕೊರತೆ ಇಲ್ಲದಾಗಿ ನಾನು ಯಾವುದನ್ನು ಕೂಡ ಸೇರಿಸಿಟ್ಟಿಲ್ಲ, ಬಿಲಲ್ಲಿ ಆಗ್ಲಿ ಜೋಪಾನ ಮಾಡಿಟ್ಟಿಲ್ಲ, ಅಥವಾ ಬ್ಯಾಂಕಲ್ಲಿ ಆಗ್ಲಿ ನಾನು ದುಡ್ಡನ್ನ ಸೇರಿಸಿಟ್ಟಿಲ್ಲ. ಆದ್ರೆ ಆವತ್ತಿನ ಅಗತ್ಯತೆಗಳನ್ನ ಅವತ್ತು ಸಂಧಿಸೋದಕ್ಕೆ ನನ್ನ ದೇವ ಶಕ್ತನಾಗಿದ್ದಾನೆ. ಅವತ್ತಿನ ಅಗತ್ಯತೆಗಳನ್ನ ಅವತ್ತು ಸಂಧಿಸೋದಕ್ಕೆ ದೇವ ಶಕ್ತನಾಗಿದ್ದಾನೆ. ಎಸ್ ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸಿಕೊಡುವಾಗ ಹೇಳ್ತಾರೆ, ಅನುದಿನದ ಆಹಾರವನ್ನ ನಮಗೆ ಇವತ್ತು ಒದಗಿಸಿಕೊಡು ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡುವಾಗ ನಾಳೆಗೋಸ್ಕರವಾಗಿ, ಮುಂದಿನ ವರ್ಷಕ್ಕೋಸ್ಕರವಾಗಿ ಕೊಡು ಎಂಬುದಾಗಿ ಕೇಳುದಲ್ಲ. ದೇವರೇ, ನನ್ನ ಅಗತ್ಯ ಇವತ್ತಿನ ಅಗತ್ಯ ಇದಿದೆ, ಈ ಅಗತ್ಯ ನನಗೆ ಸಂಧಿಸು ಎಂಬುದಾಗಿ ನೀವು ಕೇಳ್ತಾ ಹೋಗಿ ಆ ದಿನದ ಅಗತ್ಯತೆಯನ್ನ ಆ ದಿನ ದೇವರ ಅಗತ್ಯತೆಯನ್ನ ಸಂಧಿಸ್ತಾ ಹೋಗ್ತಾರೆ. ಹೋದ್ವಾರಲ್ಲ, ಇಂದಿನ ವಾರ ನನ್ನ ಮಗ ಮತ್ತೆ ವರ್ಷಿಪ್ಗೆ ಇಲ್ಲಿ ಬಂದಾಗ ಹೇಳಿದ್ರು, ಬೆಳಕು ಸಾಲಲ್ಲ, ಇಲ್ಲೊಂದು ಲೈಟ್ ಹಾಕ್ಬೇಕು ಎಂಬುದಾಗಿ ಹೇಳ್ತಾರೆ. ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರೇ ಬೆಳಕು ಸಾಲಲ್ಲ, ಲೈಟ್ ಬೇಕಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ವಾರದಲ್ಲಿ ದೇವರು ಲೈಟ್ ತೆಗೆದುಕೊಳ್ಳೋಕೆ ಸಹಾಯ ಮಾಡಿ. ನಾನು ಯಾರ ಬಳಿಯಲ್ಲಿ ಹೋಗಿ ಕೈ ಚಾಚಿಲ್ಲ, ನನಗೆ ಇದು ಬೇಕು ಕೊಡಿ ಎಂಬುದಾಗಿ ಕೇಳಿಲ್ಲ. ನನ್ನನ್ನು ಕರೆದಂತ ದೇವರ ಬಳಿಯಲ್ಲಿ ಕೈ ಪ್ರಾರ್ಥನೆ ಮಾಡಿದೆ, ದೇವರೇ ನನಗೆ ಇದು ಬೇಕಪ್ಪ, ಇದು ನನ್ನ ಒಂದು ಅಗತ್ಯತೆಗಳಿಗೋಸ್ಕರ ಅಲ್ಲ, ದೇವರ ಸೇವೆಗೋಸ್ಕರವಾಗಿ. ಹೌದಲ್ಲ? ದೇವರು ಸಂಧಿಸಿದನಲ್ಲ, ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ಯಾರಿಗೆ ಏನನ್ನ ಕೊಡಬೇಕು ಅಂತ. ಅದನ್ನು ಕಾಣುವಂತ ದೇವರು, ಎಲ್ಲವನ್ನ ಕಾಣುವಂತ ದೇವರು, ನಮ್ಮ ಸ್ಥಿತಿಗಳನ್ನ ಕಾಣುವಂತ ದೇವರು. ನಾವು ಯಾರಿಗೂ ಗೊತ್ತಿಲ್ಲದೆ ಒಂದು ಕೋಣೆಯಲ್ಲಿ ಕುಳಿತು ಕಣ್ಣೀರು ಹಾಕುವಂತ ಆ ದುಃಖವನ್ನ ಕಂಡಂತ ದೇವರು, ನಾವು ಕಷ್ಟದಲ್ಲಿ ಜೀವಿಸುವಂತ ಆ ಜೀವಿತವನ್ನ ಕಂಡಂತ ದೇವರು. ನಾನು ಹೇಳ್ತಿದ್ದೇನೆ, ನಾನು ನಿನ್ನ ಅಗತ್ಯಗಳನ್ನು ಸಂಧಿಸ್ತೇನೆ, ಚಿಂತೆ ಮಾಡಬೇಕು. ಒಂದು ಸಮಯ ಇದೆ, ಆ ಸಮಯದವರೆಗೂ ನಿನ್ನ ಸನ್ನಿಧಿಯಲ್ಲಿ ಕಾತ್ಕೊಂಡಿರು, ನನ್ನ ಅಗತ್ಯಗಳನ್ನು ಸಂಧಿಸ್ತೇನೆ ಎಂಬುದಾಗಿ ಅದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಯೇಸು ತನ್ನ ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟು ಕಳಿಸುವಾಗ ಹೇಳ್ತಾನೆ, ಮೊದಲು ನೀವು ಪರಲೋಕ ರಾಜ್ಯ ಸಮೀಪವಾಯಿತು ಎಂಬುದನ್ನ ಅವರಿಗೆ ಸಾರಿ ಹೇಳ್ರಿ, ಅನಂತವಾಗಿ ಅವರ ಕಷ್ಟಗಳನ್ನು ನೀಗಿಸ್ತವೆ ಎಂಬುದಾಗಿ ಹೇಳ್ತಾರೆ. ಯೇಸು ಹೇಳ್ಬೋದಾಗಿತ್ತಲ್ಲ ತನ್ನ ಶಿಷ್ಯರಿಗೆ, ಮೊದಲು ಅವರ ಕಷ್ಟಗಳನ್ನ ನೀಗಿಸಿ ಅವರನ್ನ ದೆವ್ವಗಳಿಂದ ಬಿಡಿಸಿ ಅನಂತವಾಗಿ ಪರಲೋಕ ರಾಜ್ಯದ ಬಗ್ಗೆ ಸುವಾರ್ತೆ ಸಾರಿ ಎಂಬುದಾಗಿ. ಹಾಗೆ ಮಾಡಲಿಲ್ಲ ಯೇಸು, ಯೇಸುವಿಗೆ ಗೊತ್ತಿತ್ತು ಅವರ ಅಗತ್ಯತೆಗಳು ಸಂಧಿಸಲ್ಪಟ್ರೆ ಅವ್ರನ್ನ ಅಗತ್ಯತೆಗೆ ಸಂಧಿಸಿದ ನಂತರ ಅವ್ರನ್ನ ಬಿಟ್ಟು ದೂರ ಹೋಗ್ತಾನೆ ಅಂತ. ಯೇಸು ಸ್ವಾಮಿ ಲೋಕಕ್ಕೆ ಬಂದಂತ ಉದ್ದೇಶ ಏನಾಗಿತ್ತು? ಒಬ್ಬರಾದ್ರೂ ಕೆಟ್ಟು ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವವನ್ನ ಸೇರ್ಬೇಕೆಂಬುದೇ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂತ ಉದ್ದೇಶವಾಗಿದ್ರೆ, ತನ್ನ ಶಿಷ್ಯರಿಗೆ ಹೇಳ್ತಾನೆ, ಮೊದಲು ಪರಲೋಕ ರಾಜ್ಯದ ಬಗ್ಗೆ ಅವರಿಗೆ ತಿಳಿಸಿ, ಅನಂತರ ಅವರ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸಿ ಎಂಬುದಾಗಿ. ಮತ್ತೇನು ಬರೆದ ಸುವಾರ್ತೆ, ಇಲ್ಲ ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 1 ಮತ್ತು 2ನೇ ವಚನ. ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 1 ಮತ್ತು 2ನೇ ವಚನ. ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲಾ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳುಹಿಸಿದನು. ದೇವರು ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ, ದೇವರ ರಾಜ್ಯದ ಬಗ್ಗೆ ತಿಳಿಸ್ಕೊಡಿ.
ಪರಲೋಕ ರಾಜ್ಯದ ಬಗ್ಗೆ. ಮನುಷ್ಯನು ಈ ಲೋಕವನ್ನು ಬಿಟ್ಟ ನಂತರವಾಗಿ ಆತನು ಎಲ್ಲಿಗೆ ಹೋಗ್ಬೇಕೆಂಬುದನ್ನ, ಆತನು ಈ ಲೋಕದಲ್ಲಿ ಜೀವಂತವಾಗಿ ಇರಬೇಕಾದ್ರೆ ಆರಿಸಿಕೊಳ್ಬೇಕೆಂಬುದನ್ನ ಮೊದಲು ಅವರಿಗೆ ತಿಳಿಸ್ಕೊಡಿ. ನಮ್ಗೆ ಸತ್ಯವಾದ ವಾಕ್ಯ ಹೇಳ್ತದೆ, ಮನುಷ್ಯನ ಜೀವನ ಈ ಲೋಕದ ಯಾತ್ರೆ ಮಾತ್ರ ಅಲ್ಲ, ಈ ಲೋಕ ಬಿಟ್ಟ ಮೇಲೆ ಒಂದು ಜೀವಿತ ಇದೆ ಎಂಬುದಾಗಿ. ಹೌದಲ್ವಾ? ಮನುಷ್ಯನಿಗೆ ಇನ್ನೊಂದು ಜೀವಿತ ಇದೆ. ಅನೇಕರು ಹೇಳ್ತಾರೆ ಇನ್ನೊಂದು ಜೀವಿತ ಅಲ್ಲ, ಇನ್ನೊಂದು ಜನ್ಮ ಎಂಬುದು. ಖಂಡಿತ ಇಲ್ಲ ರೀ, ಇನ್ನೊಂದು ಜನ್ಮ ಇಲ್ಲ ರೀ, ಇನ್ನೊಂದು ಜೀವಿತ ಇದೆ, ಇನ್ನೊಂದು ಜೀವಿತ ಇದೆ. ಆ ಜೀವಿತ ನಾವು ಬರೀ ಈ ಲೋಕದಲ್ಲಿ ಜೀವಿಸುವಾಗ 80 ವರ್ಷ 60 ವರ್ಷ ಮಾತ್ರ ಅಲ್ಲ, 100 ವರ್ಷ ಮಾತ್ರ ಅಲ್ಲ, ಅದೆಷ್ಟು ವರ್ಷ ಇನ್ನೊಂದು ಜೀವಿತ ಇರೋದು ನಮಗೆ? ಸಾವಿರ ವರ್ಷಗಳು. ನಿತ್ಯಕ್ಕೂ ನಾವು ಆತನೊಟ್ಟಿಗೆ ಜೀವಿಸಬೇಕಾದ್ರೆ, ನಿತ್ಯಕ್ಕೂ ನಾವು ದೇವರೊಟ್ಟಿಗೆ ಯೇಸುನೊಟ್ಟಿಗೆ ಜೀವಿಸಬೇಕಾದ್ರೆ ನಾವು ಹೇಗೆ ಜೀವಿಸ್ಬೇಕೆಂಬುದನ್ನ, ಈ ಲೋಕದಲ್ಲಿ ಹೇಗೆ ಪ್ರಯತ್ನ ಪಡಬೇಕೆಂಬುದನ್ನ ಸತ್ಯವನ್ನು ನಮಗೆ ತಿಳಿಸ್ಕೊಡ್ತಾರೆ. ಯೇಸು ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿ. ಹಾಗಾದ್ರೆ ನಾವು ಭಾನುವಾರ ಬರುವಾಗ ಬಿಳಿ ಬಟ್ಟೆ ಹಾಕೊಂಡು, ಬಿಳಿ ಪ್ಯಾಂಟ್ ಹಾಕೊಂಡು, ಸ್ನಾನ ಮಾಡ್ಕೊಂಡು, ಪೌಡರ್ ಹಾಕೊಂಡು ಬರುವಂತ ಆ ಪರಿಶುದ್ಧತೆ ದೇವರು ಕೇಳ್ತಾ ಇಲ್ಲ. ದೇವರು ಕೇಳುವಂತ ಪರಿಶುದ್ಧತೆ ನಮ್ಮ ಹೃದಯದ ಪರಿಶುದ್ಧತೆ, ನಮ್ಮ ಮನಸ್ಸಿನ ಪರಿಶುದ್ಧತೆ, ನಮ್ಮ ಯೋಚನೆಯ ಪರಿಶುದ್ಧತೆ, ನಮ್ಮ ನೋಟದ ಪರಿಶುದ್ಧತೆ ದೇವರು ಕೇಳ್ತಾರೆ. ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನೀವು ದೇವರ ಸನ್ನಿಧಿಯಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ಹರ್ಕೊಳ್ಳೋದಲ್ಲ, ನಿಮ್ಮ ಹೃದಯಗಳನ್ನ ಹರಿದುಕೊಂಡವರಾಗಿ ಆತನ ಬಳಿಯಲ್ಲಿ ಗೋಳಾಡ್ರಿ ಎಂಬುದಾಗ್ತದೆ. ಯಾಕಂದ್ರೆ ನಾವು ಈ ಪಾಪದ ಲೋಕದಲ್ಲಿ ಜೀವಿಸುವಾಗ ಪಾಪ ನಮ್ಮನ್ನು ಮುತ್ತಿಕೊಳ್ತದೆ. ಮೋಸ ಮಾಡುವಂತ ಸ್ವಭಾವವನ್ನ ಅನೇಕರು ನಮ್ಗೆ ಯೋಚನೆಯನ್ನ ಕೊಡ್ತಾರೆ. ಪಾಪದಲ್ಲಿ ಜೀವಿಸುವುದಕ್ಕೆ ಅನೇಕರು ಆಲೋಚನೆಗಳನ್ನ ಕೊಡ್ತಾರೆ. ಆ ಎಲ್ಲ ಪಾಪದ ಜೀವಿತವನ್ನು ತಳ್ಳಿಬಿಟ್ಟವರಾಗಿ ಪರಿಶುದ್ಧವಾಗಿ ಜೀವಿಸಬೇಕಾದ್ರೆ ಯೇಸು ಕ್ರಿಸ್ತನ ಸಹಾಯ ಮಾತ್ರವೇ ನಮಗೆ ಸಾಧ್ಯ. ಯಾಕಂದ್ರೆ ಆತನೊಬ್ಬನೇ ಪರಿಶುದ್ಧನಾದಂತ ದೇವರೇ ಅಂತ ಸತ್ಯದಲ್ಲಿ. ಆತನು ಪರಿಶುದ್ಧನಾಗಿರುವುದರಿಂದ ನಾವು ಆತನಾಗಿ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಾವು ಈ ಲೋಕದಲ್ಲಿ ಪ್ರಯತ್ನ ಪಡಬೇಕು. ಆವಾಗ ಮಾತ್ರವೇ ನಾವು ದೇವರ ರಾಜ್ಯವನ್ನು ಸೇರುವುದಕ್ಕೆ ಸಾಧ್ಯ. ಆವಾಗ ಮಾತ್ರವೇ ದೇವರ ರಾಜ್ಯವನ್ನ ಸೇರುವುದಕ್ಕೆ ಸಾಧ್ಯ. ಯೇಸು ತನ್ನ ಶಿಷ್ಯರಿಗೆ ಎಲ್ಲ ಅಧಿಕಾರವನ್ನು ಕೊಡ್ತಾ ಇದ್ದಾನೆ. ರೋಗಗಳ ಮೇಲೆ ಅಧಿಕಾರ ಕೊಡ್ತಾ ಇದ್ದಾನೆ, ದೆವ್ವಗಳ ಮೇಲೆ ಅಧಿಕಾರಗಳನ್ನು ಕೊಡ್ತಾ ಇದ್ದಾನೆ, ಕುಷ್ಠ ರೋಗದಿಂದ ಬಿಡಿಸುವಂತ ಅಧಿಕಾರವನ್ನು ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವರ ಸಂಕಟಗಳನ್ನು ಬಿಡಿಸುವಂತ ಅಧಿಕಾರವನ್ನ ದೇವರು ತನ್ನ ಶಿಷ್ಯರಿಗೆ, ಯೇಸು ತನ್ನ ಶಿಷ್ಯರಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ತನ್ನ ಶಿಷ್ಯರಿಗೆ ಕೊಟ್ಟು ಕಳಿಸ್ತಾರೆ. ಅದೇ 9ನೇ ಅಧ್ಯಾಯದಲ್ಲಿ 6ನೇ ವಚನ ನಾವು ನೋಡ್ತೇವೆ. ನೋಡಿ, ಯೇಸು ತನ್ನ ಅಧಿಕಾರವನ್ನು ಶಿಷ್ಯರಿಗೆ ಕೊಟ್ಟಾಗ ಆ ಶಿಷ್ಯರು ಗ್ರಾಮಗಳಿಗೆ ಹೋಗ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ? ಗ್ರಾಮಗಳಿಗೆ ಹೋಗ್ತಾ ಇದಾರೆ. ಸುವಾರ್ತೆ ಸಾರ್ತಾ, ರೋಗಗಳನ್ನ ವಾಸಿ ಮಾಡ್ತಾ, ಕಷ್ಟಗಳಿಂದ ಪರಿಹಾರ ಹೇಗೆ ಹೊಂದಿಕೊಳ್ಬೇಕೆಂಬುದನ್ನು ಬೋಧಿಸ್ತಾ ಹೋಗ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಅಧಿಕಾರ ಶಿಷ್ಯರಲ್ಲಿ ಕಾರ್ಯ ಮಾಡ್ತಾ ಬಂತ. ವಾಕ್ಯ ಹೇಳ್ತದು, ನನ್ನನ್ನು ನಂಬುವವನು ನಾನು ನಡೆಸುವಂತ ಕ್ರಿಯೆಗಳಿಗಿಂತ ಹೆಚ್ಚಾಗಿ ಮಹತ್ತಾದಂತ ಕಾರ್ಯಗಳನ್ನ ಮಾಡೋದಕ್ಕೆ ಶಕ್ತನಾಗ. ಯಾಕಂದ್ರೆ ಆ ಶಿಷ್ಯರು ಯೇಸುನೊಟ್ಟಿಗೆ ಇದ್ದು ಕಲ್ತ್ಕೊಂಡ್ರು ಹೇಗೆ ಸುವಾರ್ತೆಯನ್ನು ಸಾರಬೇಕು, ಹೇಗೆ ಅದ್ಭುತಗಳನ್ನ ಮಾಡ್ಬೇಕೆಂಬುದನ್ನ ಅವರು ತರಬೇತಿ ಹೊಂದಿದ್ದರಿಂದ ಯೇಸು ಆ ಅಧಿಕಾರವನ್ನು ಕೊಟ್ಟಾಗ ಅವರು ಹೋಗಿ ಆ ಯೇಸುವಿನ ಅಧಿಕಾರವನ್ನು ಉಪಯೋಗಿಸಿ ಅದ್ಭುತಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅನೇಕರಿಗೆ ದೇವರ ವಾಕ್ಯದ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ. ರೋಗಿಗಳನ್ನ ವಾಸಿ ಮಾಡ್ತಾ ಇದ್ದಾರೆ. ಗ್ರಾಮಗಳಲ್ಲಿ ಎಲ್ಲರಿಗೂ ದೇವರ ರಾಜ್ಯ ಸಮೀಪ ಆಗಿದೆ. ನೀವು ಪಾಪಗಳಿಂದ ಬಿಡುಗಡೆ ಹೊಂದಿ ಪರಿಶುದ್ಧವಾದ ಜೀವಿತವನ್ನ ಜೀವಿಸಿ, ನೀವು ಪಾಪವಾದ ಜೀವಿತವನ್ನು ಜೀವಿಸುವುದಾದ್ರೆ ನಿಮಗೆ ನರಕ ಸಿದ್ಧವಾಗಿದೆ. ನೀವು ಪರಿಶುದ್ಧ ಜೀವಿತವನ್ನು ಜೀವಿಸುವುದಾದ್ರೆ ನಿಮಗೆ ಪರಲೋಕ ಸಿದ್ಧವಾಗಿದೆ ಎಂಬುದನ್ನ ಅವರು ಬೋಧಿಸುತ್ತಾ ಅವರ ರೋಗಿಗಳನ್ನು ಗುಣಪಡಿಸುತ್ತಾ ಹೋದರು ಎಂಬುದಾಗಿ ವಾಕ್ಯ. ಅಷ್ಟೇ ಅಲ್ಲ, ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಭಾಗದ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ಆರನೇ ಅಧ್ಯಾಯ 13ನೇ ವಚನ
ನಮ್ಮನ್ನು ಶೋಧನೆ ಮಾರ್ಕ ಒಳಗೆ ಸೇರಿಸಿ ಮಾರ್ಕನ ಬರೆದ ಸುವಾರ್ತೆ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸಿ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಮಾರ್ಕನ ಬರೆದ ಸುವಾರ್ತೆ 47ನೇ ಪೇಜ್ ನಂಬರ್ 47 ಪೇಜ್ ನಂಬರ್ 6ನೇ ಅಧ್ಯಾಯ 13ನೇ ವಚನ. ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ಶಿಷ್ಯರು ಜನರಿಗೆ ಬೋಧನೆ ಮಾಡುವಾಗ ನಿಮ್ಮ ಪಾಪವನ್ನು ಬಿಟ್ಟು, ನಿಮ್ಮ ಪಾಪದ ಜೀವಿತವನ್ನು ಬಿಟ್ಟು ಏನ್ ಮಾಡ್ಬೇಕಂತೆ? ದೇವರ ಕಡೆಗೆ ತಿಳ್ಕೊಂಡ್ರಿ, ಸತ್ಯದ ಮಾರ್ಗದಲ್ಲಿ ಜೀವಿಸಿ ಎಂಬುದನ್ನ ಬೋಧಿಸ್ತಾ ಇದ್ದಾರೆ ಎಂಬುದನ್ನು ನಾವು ನೋಡ್ತೇವೆ. ಈ ದಿನಗಳಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯ ಬೋಧನೆಯನ್ನು ಮಾಡುವಾಗ, ಇದು ತಪ್ಪು ಎಂಬುದಾಗಿ ಬೋಧನೆಯನ್ನು ಮಾಡುವಾಗ ಅನೇಕರು ಅವರನ್ನು ದ್ವೇಷ ಮಾಡ್ತಾ ಇದ್ದಾರೆ. ಅನೇಕರು ದ್ವೇಷ ಮಾಡ್ತಾರೆ. ಕಳೆದ ದಿನಗಳಲ್ಲೂ ಕೂಡ ಅನೇಕ ಚರ್ಚ್ಗಳಲ್ಲಿ ಗಲಾಟೆ ಆಗಿದೆ ನಾವು ನೋಡ್ತಾ ಇದ್ದೇವೆ. ಅಲ್ಲಿರುವಂತ ಸೇವಕರನ್ನ ಒಡೆದದನ್ನ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಯೇಸು ಬಂದಿದ್ದು ಯಾವುದೋ ಒಂದು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಬರಲಿಲ್ಲ, ಯಾವುದೋ ಒಂದು ಜಾತಿಯಿಂದ ಸ್ಥಾಪನೆ ಮಾಡೋದಕ್ಕೆ ಬರಲಿಲ್ಲ. ಯೇಸು ಬಂದಂತ ಉದ್ದೇಶ ಜನರ ಪಾಪದಿಂದ ಬಿಡಿಸೋದಕ್ಕೆ ಬಂದನೆ ಎಂಬುದಾಗಿ ಅವರ ಯೇಸುವನ್ನು ನಂಬುವಂತ ಒಬ್ಬರಾದ್ರೂ ಕೂಡ ನರಕಕ್ಕೆ ಹೋಗಬಾರ್ದು, ಎಲ್ಲರೂ ಸ್ವರ್ಗವನ್ನು ಸೇರಬೇಕು, ಎಲ್ಲರೂ ದೇವರ ರಾಜ್ಯವನ್ನು ಸೇರಬೇಕು ಎಂಬುದಕ್ಕೋಸ್ಕರವಾಗಿ ಬಂದನು ಎಂಬುದಾಗಿ ವಾಕ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶಿಷ್ಯರು ಅದ್ಭುತಗಳನ್ನ ಮಾಡೋದಕ್ಕಿಂತ ಮುಂಚೆ ಜನರ ಪಾಪದ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇದು ಪಾಪ, ಇದನ್ನ ಮಾಡಬೇಡಿ, ಈ ಪಾಪವನ್ನು ನೀವು ಮಾಡುವುದಾದರೆ ನೀವು ನರಕಕ್ಕೆ ಹೋಗ್ತೀರಾ ಎಂಬುದನ್ನ ಬೋಧಿಸಿ ದೇವರ ಕಡೆಗೆ ತಿಳ್ಕೊಂಡು ಸತ್ಯವನ್ನು ಅನುಸರಿಸಿ ಎಂಬುದಾಗಿ ಅವರು ಬೋಧಿಸಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇನ್ನೊಂದ್ಸತಿ ಆ ವಾಕ್ಯವನ್ನು ಓದೋಣ. ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಶಿಷ್ಯರು ಜನರಿಗೆ ಬೋಧನೆ ಮಾಡುವಾಗ ದೇವರ ಕಡೆಗೆ ತಿಳ್ಕೊಳ್ಳಿ, ನಿಮ್ಮ ಪಾಪದ ಜೀವಿತವನ್ನು ಬಿಟ್ಟು ಸತ್ಯದ ಕಡೆಗೆ ತಿಳ್ಕೊಳ್ಳಿ, ಪಾಪವನ್ನು ಬಿಡ್ರಿ ಎಂಬುದಾಗಿ ಬೋಧಿಸ್ತಾರೆ. ನಾವು ಸತ್ಯದಲ್ಲಿ ಎಲ್ಲರೂ ಕೂಡ ಆ ಜಾತಿಯನ್ನು ಬಿಟ್ಟು ಬಂದ್ರೆ ಎಂಬುದಾಗಿ ಹೇಳ್ತಾ ಇಲ್ಲ, ಆ ಧರ್ಮವನ್ನು ಬಿಟ್ಟು ಬಂದ್ರೆ ಎಂಬುದಾಗಿ ಹೇಳ್ತಾ ಇಲ್ಲ, ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ. ದೇವರು ಕೇಳುವಂಥದ್ದು ನಮ್ಮ ಮನಸ್ಸಿನ ಮಾನಸಾಂತರವನ್ನು ಕೇಳ್ತಾ ಇದ್ದಾನೆ ಹೊರತು, ನಮ್ಮ ಮನಸ್ಸಿನ ಬದಲಾವಣೆಯನ್ನು ಕೇಳ್ತಾ ಇದ್ದಾನೆ ಹೊರತು ಬೇರೆ ಏನನ್ನು ಕೇಳ್ತಾ ಇಲ್ಲ. ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀವಿ, ನಿಮ್ಮ ಹೃದಯದ ಬಳಿಯಲ್ಲಿ ನಿಂತು, ಬಾಗಿಲ ಬಳಿ ನಿಂತು ತಡ್ತಾ ಇದ್ದೇನೆ, ಯಾರು ನನ್ನ ಸ್ವರವನ್ನ ಕೇಳಿ ನಿಮ್ಮ ಹೃದಯದ ಬಾಗಿಲುಗಳನ್ನ ತೆರೀತಾರೋ ಅವರ ಹೃದಯದಲ್ಲಿ ಬಂದು ನಾನು ವಾಸ ಮಾಡ್ತೇನೆ. ದೇವರು ಯೇಸು ಸ್ವಾಮಿ ಕೇಳುವಂಥದ್ದು ಯಾವುದೇ ಒಂದು ವಸ್ತುವನ್ನ ಕೇಳುವುದಿಲ್ಲ, ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕೋಣೆಯನ್ನು ಕೇಳ್ತಾ ಇಲ್ಲ ಯೇಸು ಸ್ವಾಮಿ ಕೇಳುವಂಥದ್ದು ನಮ್ಮ ಹೃದಯಗಳನ್ನ ಕೇಳ್ತಾರೆ. ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಡುವುದಾದರೆ, ನಮ್ಮ ಹೃದಯದಲ್ಲಿ ಆತನಿಗೆ ವಾಸ ಮಾಡೋದಕ್ಕೆ ಸ್ಥಳವನ್ನ ಕೊಡುವುದಾದ್ರೆ ಆತ ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡ್ತಾನೆ. ಆತನು ನಮ್ಮ ಸಂಗಡ ಇರುವುದಾದ್ರೆ ನಮ್ಗೆ ಈ ಲೋಕದಲ್ಲಿ ಎಲ್ಲ ಸಮಸ್ಯೆಗಳಿಂದ ಜಯ, ಎಲ್ಲ ಕಷ್ಟಗಳಿಂದ ನಮ್ಗೆ ಬಿಡುಗಡೆ. ಅದಕ್ಕೋಸ್ಕರವಾಗಿ ನಾವು ನಮ್ಮ ದೇಹವನ್ನು ದಂಡಿಸುವಂತ ಅಗತ್ಯತೆ ಇಲ್ಲ, ನಮ್ಮ ದೇಹಕ್ಕೆ ಗಾಯ ಮಾಡಿಕೊಳ್ಳುವಂತ ಅಗತ್ಯತೆ ಇಲ್ಲ, ನಮ್ಮ ಕೂದಲನ್ನ ಕಾಣಿಕೆ ಕೊಡುವಂತ ಅಗತ್ಯತೆ ಇಲ್ಲ. ಮನಸ್ಸನ್ನ ಮಾತ್ರ ಕೇಳ್ತಾರೆ. ಹಾಗಾದ್ರೆ ನೀವು ನೆನೆಸ್ಬೋದು, ಹಾಗಾದ್ರೆ ಯೇಸು ಸ್ವಾಮಿ ಶಿಷ್ಯರು 2020 ವರ್ಷಗಳಿಂದ ತಾನೇ ಈ ಅದ್ಭುತಗಳನ್ನ ಮಾಡಿದ್ರು. ಹಾಗಾದ್ರೆ ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಈ ಕಾರ್ಯ ನಡೀತದ? ಖಂಡಿತ ನಡೀತದ್ರಿ. ನಾವು ನಂಬುವುದಾದ್ರೆ ದೇವರ ಮಹಿಮೆಯ ಕಾಂತಿಯನ್ನು ನಡೆಸುತ್ತೆ. ನಾವು ಯೇಸು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಎಂಬಂತ ನಂಬಿಕೆ ನಿನ್ನಲ್ಲಿ ನನ್ನಲ್ಲಿ ಇರುವುದಾದ್ರೆ ಆತನ ವಾಗ್ದಾನ ನನ್ನ ಜೀವಿತದಲ್ಲಿ ಖಂಡಿತ ನೆರವೇರ್ತದೆ. ಈ ವರ್ಷದ ದೇವನಿಗೆ ಏನು ವಾಗ್ದಾನ ಮಾಡಿದ್ದಾನೆ, ಈ ತಿಂಗಳಲ್ಲಿ ಏನು ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನ ಇದು ಪ್ರತಿದಿನ ಪ್ರಾರ್ಥನೆ. ದೇವರೇ ಇದನ್ನ ನಾನು ಮಾಡ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿಲ್ಲ, ಈ ಒಂದು ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸು ಕೇಳ್ತಾನೆ. ಖಂಡಿತವಾಗಿ ಅದನ್ನು ನೆರವೇರಿಸ್ತಾನೆ.
ವಾಕ್ಯ ಹೇಳುತ್ತೆ, ನಾವು ಮೊದಲು ದೇವರ ರಾಜ್ಯಕ್ಕೋಸ್ಕರವಾಗಿ ನೀತಿಗಾಗಿ ತವಕಪಡೋದಾಗಿ ಪಾಪವನ್ನು ತಳ್ಳಿಬಿಟ್ಟವರಾಗಿ ಮೋಸವನ್ನು ತಳ್ಳಿಬಿಟ್ಟವರಾಗಿ ನೀತಿಯ ಮಾರ್ಗದಲ್ಲಿ ನಾವು ಜೀವಿಸುತ್ತಾ ಹೋಗ್ತಾ ಇರೋದಾದ್ರೆ ನಮ್ಮ ಅಗತ್ಯಗಳು ನಮ್ಮ ಹಿಂದೆ ಬರ್ತದೆ. ನಮ್ಮ ಅಗತ್ಯಗಳಿಗೋಸ್ಕರ ಯಾರ ಹಿಂದೆ ಹೋಗುವಂತ ಅಗತ್ಯ ಇಲ್ಲ. ನನಗೆ ಇದನ್ನು ಕೊಡಿ, ನನಗೆ ಇದು ಬೇಕೆಂಬುದಾಗಿ ಯಾರ ಜನರ ಮುಂದೆ ಕೈ ಚಾಚುವಂತ ಅಗತ್ಯ ಇಲ್ಲದೆ ಯೇಸುವಿನ ಕುಳಿತು ಯೇಸುವಿನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿ, ದೇವರ ವಾಕ್ಯದ ಮೂಲಕ ದೇವರು ನಿಮಗೆ ಸ್ಪಷ್ಟವಾಗಿ ಮಾತಾಡ್ತೀನಿ, ಏನು ಮಾಡ್ಬೇಕೆಂಬುದನ್ನ ಸ್ಪಷ್ಟವಾಗಿ ನೀವು ಒಟ್ಟಿಗೆ ತಿಳಿಸ್ಕೊಡ್ತಾನೆ. ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ತಾ ಹೋಗುತ್ತಾರೆ. ಯಾಕಂದ್ರೆ ಸತ್ಯದ ವಾಕ್ಯ ಹೇಳ್ತದೆ, ನೀವು ವಾಕ್ಯವನ್ನು ಕೇಳುವವರು ಮಾತ್ರವೇ ಆಗಿರದೆ ಆ ವಾಕ್ಯವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ವಾಕ್ಯದ ಪ್ರಕಾರವಾಗಿ ಜೀವಿಸುವುದಕ್ಕೆ ಪ್ರಯತ್ನ ಪಡ್ರಿ. ಆಗ ನಿಮ್ಮ ಜೀವಿತದ ಕಷ್ಟಗಳು ಪರಿಹಾರ ಆಗುವುದು. ಒಂದು ನಿಮಿಷ ನಾವು ಕಣ್ಣುಗಳನ್ನ ಮುಚ್ಚಿದವು. ದೇವರು ಈ ತಿಂಗಳಲ್ಲಿ ಈ ವರ್ಷದಲ್ಲಿ ನಿಮ್ಗೆ ಏನು ವಾಗ್ದಾನ ಮಾಡಿದನೋ ಅದನ್ನು ಮತ್ತೊಂದು ಸಾಧನೆ ತೆಗೆದುಕೊಂಡು ದೇವರಿಗೆ ಹೇಳಿ, ದೇವರೇ ಈ ವಾಗ್ದಾನ ನನ್ನ ಜೀವಿತದಲ್ಲಿ ಮಾಡಿದೆಯಲ್ಲ, ದೇವರೇ ಈ ವಾಗ್ದಾನ ನಾನು ನೆರವೇರಿಸ್ತೇನೆ ಎಂಬುದಾಗಿ ನೀನು ಹೇಳಿದೆಯಲ್ಲ, ಇದನ್ನು ನನ್ನ ಜೀವಿತದಲ್ಲಿ ನೆರವೇರಿಸು, ಇದನ್ನು ನನ್ನ ಜೀವಿತದಲ್ಲಿ ಕೈಗೂಡಿಸ್ಕೊಡು ಎಂಬುದಾಗಿ ನೀವು ಕೇಳಿ ಪ್ರಾರ್ಥನೆ ಮಾಡಿ. ಒಂದು ನಿಮಿಷ ನಿಮ್ಗೆ ಅವಕಾಶ ಕೊಡ್ತೀನಿ. ದೇವರ ಬಳಿ ಯೇಸುವಿನ ಬಳಿಯಲ್ಲಿ ಕೇಳಲಿಕ್ಕೆ ಅವಕಾಶ ಕೊಡ್ತೇನೆ. ಕೇಳಿ, ಯೇಸುವಿನ ಬಳಿಯಲ್ಲಿ ಕೇಳಿ. ಯಾಕಂದ್ರೆ ಆತನೊಬ್ಬನೇ ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತ. ಆತನೊಬ್ಬನೇ ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕೆ ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಆತನನ್ನು ನೋಡಿ ಹೇಳೋಣ, ಯೇಸಪ್ಪ ನಿನ್ನ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರ್ತದೆ. ನಿನ್ನ ವಾಗ್ದಾನ ನೆರವೇರೋದಕ್ಕೆ ಅನೇಕ ತಡೆಗಳು ಉಂಟಾಗ್ತದೆ. ಆ ತಡೆಗಳನ್ನೆಲ್ಲ ನೀಗಿಸು. ನಿನ್ನ ಆಶೀರ್ವಾದವನ್ನು ನಾನು ಹೊಂದಿಕೊಳ್ಬೇಕು. ನಿನ್ನ ಆಶೀರ್ವಾದವನ್ನ ನಾನು ಹೊಂದಿಕೊಳ್ಬೇಕಪ್ಪ, ನನಗೆ ಸಹಾಯ ಮಾಡು. ಕೇಳಿ, ಯೇಸುವಿನ ಸಹಾಯ ಕೇಳಿ. ಥ್ಯಾಂಕ್ ಯು. ನಿನ್ನ ಮಕ್ಕಳಿಗೆ ಸಹಾಯ ಮಾಡ. ಓ ರಮಶ ಮಲ ವಂದನೆ, ನಿಮಗೆ ವಂದನೆ ರಾಜ. ಥ್ಯಾಂಕ್ ಯು. Hallelujah. ಥ್ಯಾಂಕ್ ಯು. ನೀವು ಹಾಗೆ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಓ ಥ್ಯಾಂಕ್ ಯು ರಾಜ. ಥ್ಯಾಂಕ್ ಯು ಶ್ರೀ. ಕಾಯುತ್ತಿರುವೆ ಅದ್ಭುತವೊಂದಲು ಕಾಯುತ್ತಿರುವೆ ಅದ್ಭುತವೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು, ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು, ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಅದ್ಭುತವೊಂದಲು ಕಾಯುತ್ತಿರುವೆ. ಹೌದಪ್ಪ, ನಿನ್ನ ಅದ್ಭುತಕ್ಕೋಸ್ಕರವಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಕಾಯ್ತಾ ಇದ್ದೇವೆ. ಮತ್ತೊಂದು ಸಾರಿ ಕಾಯುತ್ತಿರುವೆ. ಅದ್ಭುತವೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು, ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ
ಮುಖ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗಲು, ನಿನ್ನಂಬಿಕೆ ವ್ಯರ್ಥವಾಗಲು. ನನ್ನ ನಂಬಿಕೆ ಸುಳ್ಳಾಗದು. ನಿನ್ನ ಮೇಲೆ ಇಟ್ಟಿರುವಂತ ನಂಬಿಕೆ ಎಂದಿಗೂ ಸುಳ್ಳಾಗಿ ಹೋಗುವುದಿಲ್ಲ. ನಿನ್ನ ಅದ್ಭುತಗಳನ್ನ ಮಾಡುವಂತ ದೇವರು, ನಿನ್ನ ಅದ್ಭುತಕ್ಕೋಸ್ಕರವಾಗಿ, ನಿನ್ನ ಸಹಾಯಕ್ಕೋಸ್ಕರವಾಗಿ ನಿಮ್ಮನ್ನೇ ನಾವು ದೃಷ್ಟಿಸುತ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಪ್ಪ. ನಾವು ನಿಮ್ಮನ್ನೇ ನಂಬಿದ್ದೇವೆ. ನೀವೇನಾದ್ರೂ ನಮ್ಮ ಜೀವಿತದಲ್ಲಿ ಮಾಡ್ಬೇಕಪ್ಪ. ನಿನ್ನ ವಾಕ್ಯವನ್ನು ಹಿಡಿದುಕೊಂಡವರು ಹಾಕಿ, ನಿನ್ನ ವಾಗ್ದಾನವನ್ನು ಹಿಡಿದುಕೊಂಡವರು ಹಾಕಿ, ನಾವು ನಿಮ್ಮನ್ನೇ ದೃಷ್ಟಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ನಿಮಗೆ ವಂದನೆ. ಇದೇವು ಕೂಡ ಕರ್ತನೇ ನಮ್ಮೊಟ್ಟಿಗೆ ವಾಕ್ಯಗಳ ಮೂಲಕವಾಗಿ ಮಾತಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನ ವಾಕ್ಯಗಳ ಮೂಲಕವಾಗಿ ಎಚ್ಚರಿಸಿದಕ್ಕಾಗಿ ಸ್ತೋತ್ರ. ನನ್ನ ನಂಬಿರುವಂತ ಮಕ್ಕಳನ್ನ ಕರ್ತನೇ ಕೈ ಬಿಡಬೇಡ. ಯಾರ ಮುಂದೆ ಅವಾಗ ಅವಮಾನ ಆಗಿದೆಯೋ ಅವ್ರ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಅವರನ್ನ ಮೇಲೆತ್ತುವುದಕ್ಕಾಗಿ ಸ್ತೋತ್ರ. ಅದ್ಭುತ ಕಾರ್ಯವನ್ನ ಈ ದಿನ ಈ ಕ್ಷಣದಲ್ಲಿ ಪ್ರಾರಂಭ ಮಾಡಿದೆಯಲ್ಲ, ನಾವು ದೃಢವಾಗಿ ನಂಬ್ತೇವೆ. ನೀನು ಮಾಡ್ತೀಯ ಎಂಬುದಾಗಿ. ನೀನೇ ಸಹಾಯ, ನೀನೇ ಅವ್ರಿಗೆ ಆಶ್ರಯ ದುರ್ಗ, ನೀನೇ ಅವರಿಗೆ ಕೋಟೆ ಆಗಿದೆಯಲ್ಲ, ಅದಕ್ಕಾಗಿ ನಿಮಗೆ ವಂದನೆ. ಅವರೆಲ್ಲ ಅಗತ್ಯಗಳ ಸಂದೇಶ ಇರುವಂತ ಎಲ್ಲ ಕೊರತೆಗಳು ನೀಗಿಸು. ನಿನ್ನ ವಾಗ್ದಾನ ನೆರವೇರೋದಕ್ಕೋಸ್ಕರವಾಗಿ ನಿನ್ನ ಬಳಿಯಲ್ಲೇ ಕಾಕೊಂಡಿದ್ದಾನೆ. ಆದಷ್ಟು ಬೇಗ ನಿನ್ನ ವಾಗ್ದಾನವನ್ನ ನೆರವೇರಿಸೋದಕ್ಕಾಗಿ ಸ್ತೋತ್ರ. ಬಂದಂತ ಪ್ರತಿಯೊಬ್ಬೊಬ್ಬನು ಕೂಡ ಯಶಸ್ಸನ್ನು ಕೈಗೊಳ್ಳಿಸಿಕೊಂಡು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ಹೆಸರು ಬೇಡ್ತೇವೆ ಕರ್ತನೇ, ಆಮೆನ್. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು. ಈ ಕಾಣಿಕೆ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವಪ್ಪ. ನಿನ್ನ ಸೇವೆಗೋಸ್ಕರವಾಗಿ ಕೊಟ್ಟಂತ ಪ್ರತಿಯೊಂದು ಹಸ್ತಗಳನ್ನ ಆಶೀರ್ವದಿಸು. ಅವ್ರಿಗೆ ಹಿಂತಿರುಗಿಸಿ 100ರಷ್ಟು 1000ರಷ್ಟು ಹಿಂತಿರುಗಿಸಿ ಕೊಡುವುದಕ್ಕಾಗಿಸ್ತೋ. ಅವರೆಲ್ಲ ಅಗತ್ಯತೆಗಳನ್ನ ಸಂಧಿಸುವುದಕ್ಕಾಗಿಸ್ತೋ. ಅವ್ರು ಕೈಯಿಟ್ಟು ಮಾಡುವಂಥ ಕೆಲಸಗಳಲ್ಲಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಕಾಣುವಂತೆ ಕರ್ತನ ಕೃಪೆ ಮಾಡು. ನಿನಗೆ ಸೇವೆಗೋಸ್ಕರವಾಗಿ ಕೊಟ್ಟದರ ನಿಮಿತ್ತವಾಗಿ ಅವ್ರಿಗೆ ಯಾವುದೇ ರೀತಿಯಂತ ಕೊರತೆಗಳಾಗದ ಹಾಗೆ ಎಲ್ಲ ಅಗತ್ಯತೆಗಳನ್ನ ನೀನು ತಕ್ಕ ಸಮಯದಲ್ಲಿ ಸಂಧಿಸಿ, ಅವ್ರು ಹೋಗುವಾಗಲೂ ಬರುವಾಗಲೂ ನಿನ್ನ ದೂತರು ಸದಾ ಕಾವಲಾಗಿದ್ದುಕೊಂಡು ಅವರನ್ನ ನಡೆಸುವುದಕ್ಕಾಗಿ ಸ್ತೋತ್ರ. ಈ ಕಾಣಿಕೆ ಕೂಡ ಕರ್ತನೇ ನಿನ್ನ ಸೇವೆಗಾಗಿ ಉಪಯೋಗ ಆಗಲಿ. ಇನ್ನು ಅನೇಕರಿಗೆ ಸುವಾರ್ತೆಯನ್ನು ತಲುಪಿಸುವುದಕ್ಕೂ, ನಿನ್ನ ವಾಕ್ಯವನ್ನು ಸಾರುವುದಕ್ಕೂ, ಅನೇಕರನ್ನ ರಕ್ಷಣಾ ಮರದಲ್ಲಿ ಕರೆತರುವುದಕ್ಕೂ ಕರ್ತನೇ ಈ ಕಾಣಿಕೆ ಉಪಯೋಗ ಆಗುವಂತೆ ಕೃಪೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರು ಬೇಡ್ತೇವೆ ಕರ್ತನೇ, ಆಮೆನ್. ನಾವು ಹಾಗೆ ಕರ್ತನ ಭೋಜನದ ಆರಾಧನೆಗೆ ಹೋಗೋಣ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡವರಾಗಿ ದೇವರೇ, ನಿನ್ನ ಭೋಜನದಲ್ಲಿ ನಾವು ಪಾಲ್ಗೊಳ್ಳುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿ ಎಂಬುದಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ದೇವರ ಬೆಳೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ಕರ್ತನೇ, ನಮ್ಮನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟೆವು. ಒಂದು ವೇಳೆ ನಿನಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ನಾವು ಮಾಡಿರುವುದಾದ್ರೆ, ನಿಮ್ಗೆ ಇಷ್ಟವಿಲ್ಲದ ಜೀವಿತವನ್ನು ನಾವು ಜೀವಿಸಿರುವುದಾದ್ರೆ, ಇದೊಂದು ಸಾರಿ ನಮ್ಮನ್ನು ಶುದ್ಧೀಕರಿಸಿ, ಇದೊಂದು ಸಾರಿ ನಮ್ಮನ್ನ ಮನ್ನಿಸಿ, ನಿನ್ನ ರಕ್ತವನ್ನು ತೊಳೆದು ಶುದ್ಧೀಕರಿಸಿ, ನಿನ್ನಾಗಿ ನಮ್ಮನ್ನು ಪರಿಶುದ್ಧಪಡಿಸುವುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ನಿನ್ನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದಲ್ಲ, ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪಗಳನ್ನ ತೊಳೆದು ಶುದ್ಧೀಕರಿಸುವಂಥದ್ದಾಗಿದೆ. ಸಮಯದಲ್ಲಿ ನನ್ನ ಕರ್ತನೇ, ನಿನ್ನ ರಕ್ತವನ್ನು ತೊಳೆದು ಶುದ್ಧೀಕರಿಸು. ನೆತ್ತಿ ತಲೆಯಿಂದ ಪಾದದವರೆಗೆ ಆ ಶಿಲುಬೆ ಮೇಲೆ ಸುರಿಸಲ್ಪಟ್ಟಂತ ರಕ್ತವನ್ನು ತೊಳೆದು ಶುದ್ಧೀಕರಿಸಿ ನಿನ್ನ ಹಾಗೆ ನಮ್ಮನ್ನು ಪರಿಶುದ್ಧಪಡಿಸಬೇಕಾಗಿ ಬೇಡ್ತೇವೆ. ಓ ಥ್ಯಾಂಕ್ ಯು. ಸತ್ಯದ ವಾಕ್ಯ ಹೇಳ್ತದೆ, ಅಪಾರ್ಥವಾಗಿ ನಾವು ಆತನ ಭೋಜನದಲ್ಲಿ ಭಾಗಿಗಳಾಗುವುದಾದರೆ ಅನೇಕರು ಅದರಿಂದ ಮರಣವನ್ನು ಹೊಂದಿದ್ದಾರೆ ಎಂಬುದಾಗಿ, ಅನೇಕರು ರೋಗಿಗಳಾಗಿದ್ದಾರೆ ಎಂಬುದಾಗಿ ಸತ್ಯವಿದೆ ಹೇಳ್ತಾರೆ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಈ ಭೋಜನದಲ್ಲಿ ನಾವು ಪಾಲ್ಗೊಳ್ಳೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನಿಮ್ಗೆ ಗೊತ್ತಿಲ್ಲದೆ ನಿಮಗೆ ಇಷ್ಟವಿಲ್ಲದ ಕಾರ್ಯಗಳನ್ನ, ಇಷ್ಟವಿಲ್ಲದ ಜೀವಿತವನ್ನ ನಾವು ಜೀವಿಸಿರುವುದಾದ್ರೆ ನನ್ನನ್ನು ಮನ್ನಿಸಿ, ನಾನು ಶುದ್ಧೀಕರಿಸಿ, ನಿನ್ನಾಗಿ ನಾನು ಪರಿಶುದ್ಧಪಡಿಸಿ. ಸತ್ಯದ ವಾಕ್ಯ ಹೇಳ್ತದೆ, ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಬಿಟ್ಟು ಬಿಡುವುದಾದ್ರೆ ಆತನು ನಮ್ಮ ಪಾಪಗಳಿಂದ ದೂರ ಮಾಡುವಂತ ದೇವರು. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮಿಂದ ಪಾಪವನ್ನು ತೆಗೆದುಹಾಕ್ತಾನೆ ಎಂಬುದು. ನಮ್ಮ ಪಾಪ ಕಡು ಕೆಂಪಾಗಿದ್ರು ಕೂಡ ಆತನ ರಕ್ತ ಇದನ್ನು ತೊಳೆದು ನಮ್ಮನ್ನ ಹಿಮದಾಗಿ ಬೆಳ್ಳಗೆ ಮಾಡ್ತಾನೆ ಎಂಬುದಾಗಿ ಸತ್ಯದ ವಾಕ್ಯ. ಅದಕ್ಕೆ ಹೇಳೋ, ಒಪ್ಪಿಸಿಕೊಡೋಣ, ನಮ್ಮ ಜೀವಿತ ಒಪ್ಪಿಸಿಕೊಡೋಣ. ಈ ಪಾಪದ ಲೋಕದಲ್ಲಿ ನಾವು ಜೀವಿಸುವಾಗ
ನಿನಗೋಸ್ಕರವಾಗಿ ಪರಿಶುದ್ಧವಾಗಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಕೃಪೆಯನ್ನು ಅನುಗ್ರಹಿಸು. ನಿನ್ನ ಆತ್ಮನ ಸಹಾಯ ಕೊಡಪ್ಪ. ನಿನ್ನ ಆತ್ಮನ ಸಹಾಯ ನಮ್ಗೆ ಒದಗಿಸಿಕೊಡ. ಓ ಥ್ಯಾಂಕ್ ಯು. ಆತ್ಮನ ಸಹಾಯ ನಮ್ಗೆ ಒದಗಿಸಿಕೊಡ. ಆತ ನಿಮ್ಮನ್ನು ಕ್ಷಮಿಸಿದ್ದಾನೆ ಎಂಬಂತ ನಂಬಿಕೆ ನಿಮಗೆ ಬರುವುದಾದ್ರೆ ಅದಕ್ಕೆ ಥ್ಯಾಂಕ್ಸ್ ಯೇಸಪ್ಪ. ನನ್ನನ್ನು ತೊಳೆದು ಶುದ್ಧೀಕರಿಸಿದಿಲ್ಲ, ಅದಕ್ಕಾಗಿ ಸ್ತೋತ್ರ. ನಿನ್ನಾಗಿ ನಮ್ಮನ್ನ ಪರಿಶುದ್ಧಪಡಿಸಿದಿಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವನಿಗೆ ಥ್ಯಾಂಕ್ಸ್ ಯೇಸಪ್ಪ. ಸ್ತೋತ್ರ. ನನ್ನ ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಶುದ್ಧೀಕರಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಶುದ್ಧೀಕರಿಸಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇನೆ. ನಿಮಗೆ ವಂದನೆ ರಾಜ. ನಿಮಗೆ ವಂದನೆ ರಾಜ. ನಿನ್ನ ರಕ್ತದ ತೊಳೆದು ಶುದ್ಧೀಕರಿಸಿದೆಯಲ್ಲ, ನಮ್ಮನ್ನು ಪರಿಶುದ್ಧಪಡಿಸಿದೆಯಲ್ಲ, ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ನಮಗೆ ಕೃಪೆ ಅನುಗ್ರಹಿಸಿದೆಯಲ್ಲ, ಅದಕ್ಕಾಗಿ ನಿಮಗೆ ವಂದನೆ. ಥ್ಯಾಂಕ್ ಯು. 2020 ವರ್ಷಗಳ ಹಿಂದೆ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ ಅದನ್ನು ಹಿಡಿದುಕೊಳ್ಳುವುದಕ್ಕೆ ಅಂತ ಇಂದಿನ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟಂತ ಇದು ನಿಮಗೋಸ್ಕರವಾಗಿ ಜಜ್ಜಲ್ಪಟ್ಟಂತ ನನ್ನ ರಕ್ತ ಎಂಬುದು, ನನ್ನ ದೇಹ ಎಂಬುದಾಗಿ ಆತನು ಹೇಳ್ತಾನೆ. ಅದೇ ರೀತಿಯಲ್ಲಿ ಊಟವಾದ ಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಆತನು ಹೇಳ್ತಾನೆ, ಇದು ನಿಮಗೋಸ್ಕರವಾಗಿ ಸುರಿಸಲ್ಪಟ್ಟಂತ ನನ್ನ ರಕ್ತ, ಹೊಸ ಒಡಂಬಡಿಕೆಯ ರಕ್ತ ಎಂಬುದಾಗಿ ಆತನು ಹೇಳ್ತಾನೆ. ನಾವು ಈ ರೊಟ್ಟಿಯನ್ನು ತಿಂದು ಈ ದ್ರಾಕ್ಷಿ ರಸವನ್ನ ಕುಡಿಯುವಷ್ಟುಗಳ ಕಾಲ ಆತನ ಸಮಾಧಾನವನ್ನು ನೆನೆಸ್ಕೊಂಡು ನನಗೋಸ್ಕರವಾಗಿ ಆತನ ಶಿಲುಬೆ ಮೇಲೆ ಪಟ್ಟಂತ ವೇದನೆ ನೆನೆಸ್ಕೊಳ್ಬೇಕು. ನಮ್ಮನ್ನು ಪರಿಶುದ್ಧಪಡಿಸುವುದಕ್ಕೋಸ್ಕರವಾಗಿ, ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕೋಸ್ಕರವಾಗಿ ಆತನು ತನ್ನ ಪರಿಶುದ್ಧ ರಕ್ತವನ್ನೇ ಶಿಲುಬೆ ಮೇಲೆ ಸುರಿಸಿದ್ದನ್ನು ನೆನೆಸಿದವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಷ್ಟು ಕಾಲ, ಈ ಭೋಜನದಲ್ಲಿ ಭಾಗಿಯಾಗುವಷ್ಟು ಕಾಲ ಆತನ ಸಮಾಧಾನವನ್ನ ನೆನೆಸಿಕೊಳ್ಬೇಕೆಂಬುದಾಗಿ ಭಾಷೆ. ಅನೇಕರು ಇದರಲ್ಲಿ ಭಾಗಿಯಾಗೋದಕ್ಕೆ ಸಿದ್ಧವಾಗಿದ್ದರೆ, ಆದರೆ ಇದರಲ್ಲಿ ಭಾಗಿಯಾಗಬೇಕಾದ್ರೆ ನಾವು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ಹೊಂದಿರಬೇಕು. ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಹೊಂದಿಲ್ಲ ಎಂಬುದಾದರೆ ದೀಕ್ಷಾಸ್ನಾನಕ್ಕೋಸ್ಕರವಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಂಡು ನೀವು ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರವಾಗಿ ಈ ಭೋಜನದಲ್ಲಿ, ಕರ್ತನ ಭೋಜನದಲ್ಲಿ ಭಾಗಿಯಾಗುವುದಕ್ಕೆ ನಿಮಗೆ ಅವಕಾಶ ಇದೆ. ಯಾರೆಲ್ಲ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಹೊಂದಿದ್ದೀರೋ ನೀವು ಮಾತ್ರವೇ ಇದರಲ್ಲಿ ಭಾಗಿಗಳಾಗಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೆ ವಂದನೆ. ನಮಗೋಸ್ಕರವಾಗಿ ಜಜ್ಜಲ್ಪಟ್ಟಂತ ಆ ದೇಹಕ್ಕಾಗಿ ವಂದನೆ ಅಪ್ಪ. ನಮಗೋಸ್ಕರವಾಗಿ ಶಿಲ್ಪದಲ್ಲಿ ಸುರಿಸಲ್ಪಟ್ಟಂತ ಆ ರಕ್ತಕ್ಕಾಗಿ ನಿಮ್ಗೆ ವಂದನೆ ಸಲ್ಲಿಸ್ತೇವೆ. ಈ ರೊಟ್ಟಿಯನ್ನು ತಿಂದು ಈ ದ್ರಾಕ್ಷರಸವನ್ನು ಕುಡಿದು ಈ ಲೋಕದಲ್ಲಿ ನಿನಗೋಸ್ಕರವಾಗಿ ಸಾಕ್ಷಿಯಾಗಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಥ್ಯಾಂಕ್ ಯು. ನಿನ್ನ ಆತ್ಮನ ಬಲವನ್ನು ಒದಗಿಸಿಕೊಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. Hallelujah. ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ಮುಖಕ್ಕೆ
ಮುಗಿಸಿಕೊಂಡೆ ಅಪಹಾಸ್ಯವ ಸಹಿಸಿಕೊಂಡೆ ಮುಖಕ್ಕೆ ಮುಗಿಸಿಕೊಂಡೆ ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಧನೆ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಧನೆ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ಕೈಕಾಲುಗಳಲ್ಲಿ ಮೊಳೆ ಹೊಡೆದರು ವಾದಿಯ ಕಿವಿದ ಬಗ್ಗೆಯಲ್ಲಿ ಕೈಕಾಲುಗಳಲ್ಲಿ ಮೊಳೆ ಹೊಡೆದರು ವಾದಿಯ ಕಿವಿದ ಬಗ್ಗೆಯಲ್ಲಿ ಆರಟವು ಸುರಿದು ನಡೆಯಲ್ಲಿ ನಮ್ಮೆಲ್ಲರ ಪಾಪವ ತೀರಿಸಿತು ಆರಕ್ತವು ಸುರಿದು ದರೆಯಲ್ಲಿ ನಮ್ಮೆಲ್ಲರ ಪಾಪವ ತೀರಿಸಿತು ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಧನೆ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಧನೆ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ಸತ್ಯದ ವಾಕ್ಯ ಹೀಗೆ ಹೇಳ್ತಾರೆ, ನಾವು ಕೇಳಿಕೊಳ್ಳೋಣ. ಕರ್ತನಾದಂತ ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಟ್ಟಂತ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನ ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನ ಆತನು ಬರುವ ತನಕ ಪ್ರಸಿದ್ಧಿ ಪಡಿಸಿರಿ ಎಂಬುದಾಗಿ. ನಾವು ಈ ರೊಟ್ಟಿಯನ್ನು ತಿಂದು ಈ ದ್ರಾಕ್ಷರಸವನ್ನು ಕುಡಿಯುವಷ್ಟು ಕಾಲ ಆತನ ಮರಣದವರೆಗೂ ಆತನು ನಮಗೋಸ್ಕರವಾಗಿ ಪಟ್ಟಂತ ವೇದನೆಯನ್ನ ಪಟ್ಟಂತ ಆ ಒಂದು ಕಷ್ಟವನ್ನು ನಾವು ನೆನೆಸಿಕೊಂಡವರಾಗಿ ಆತನ ಮರಣದಲ್ಲಿ ನಾವು ಭಾಗಿಗಳಾಗಿ ನಾವು ಹಾಗೆ ಪ್ರಾರ್ಥನೆ ಮೂಲಕವಾಗಿ ಆತನ ಜಜ್ಜಲ್ಪಟ್ಟಂತ ದೇಹಕ್ಕೆ ಹೋಲಿಕೆಯಾದಂತ ಈ ರೊಟ್ಟಿಯನ್ನು ತಿಂದು ಆತನು ಸುರಿಸಲ್ಪಟ್ಟಂತ ಈ ಆತನ ರಕ್ತಕ್ಕೆ ಹೋಲಿಕೆಯಾದಂತ ಈ ದ್ರಾಕ್ಷರಸವನ್ನು ಕುಡಿದು ನಮ್ಮ ಜೀವಿತವನ್ನು ಪರಿಶುದ್ಧಪಡಿಸಿಕೊಳ್ಳೋಣ. ಆತನಿಗೋಸ್ಕರವಾಗಿ ಸಾಕ್ಷಿಯಾಗಿ ಜೀವಿಸೋಣ. ಥ್ಯಾಂಕ್ ಯು. ನಾವಾಗೆ ತೆಗೆದುಕೊಳ್ಳೋಣ. ಕೈಕಾಲ್ಗಳಲ್ಲಿ ಮೊಳೆ ಹೊಡೆದರು ಬರ್ಜಿಯ ತಿವಿದ ಬಗ್ಗೆಯಲ್ಲಿ ಕೈಕಾಲ್ಗಳಲ್ಲಿ ಮೊಳೆ ಹೊಡೆದರು ಬರ್ಜಿಯ ತಿವಿದ ಬಗ್ಗೆಯಲ್ಲಿ ಆರಕ್ತವು ಸುರಿದು ಧರೆಯಲ್ಲಿ ನಮ್ಮೆಲ್ಲರ ಪಾಪವ ತೀರಿಸಿತು. ಆರಕ್ತವು ಸುರಿದು ಧರೆಯಲ್ಲಿ ನಮ್ಮೆಲ್ಲರ ಪಾಪವ ತೀರಿಸಿತು. ಯಜ್ಞಾದ ಕುರಿಮಾರಿಯೇ ನನ್ನೇಸುರಾಧನೆ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ಇನ್ನು ರೊಟ್ಟಿ ಉಳಿದಿದೆ, ಇನ್ನು ದ್ರಾಕ್ಷರಸ ಉಳಿದಿದೆ. ಇದರರ್ಥ ಇನ್ನು ಅನೇಕರು ಪಾಪದಲ್ಲಿರುವಂತಹ ಜನರು ರಕ್ಷಣಾ ಮಾರ್ಗದಲ್ಲಿ ಬರಬೇಕೆಂಬುದೇ ಆತನ ಉದ್ದೇಶವಾಗಿ ನಮಗೋಸ್ಕರವಾಗಿ ನಮ್ಮನ್ನು ರಕ್ಷಿಸಿದಂತ ಯೇಸುವಿಗೆ ನಾವು ಕಣ್ಣುಗಳ ಮುಚ್ಚಿದವರಾಗಿ
ಸ್ತೋತ್ರ ಮಾಡಿ ಯೇಸಪ್ಪ, ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದಲ್ಲ, ಅದಕ್ಕಾಗಿ ನಿಮಗೆ ವಂದನೆ. ನಿಮ್ಮ ಮಕ್ಕಳಾಗಿ ನಮ್ಮನ್ನು ಸ್ವೀಕಾರ ಮಾಡಿದಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನ ನಿತ್ಯದ ಜೀವಿತದ ಮಾರ್ಗದಲ್ಲಿ ಪ್ರತಿದಿನವೂ ಬೋಧಿಸುತ್ತಾ ನಡೆಸ್ತಾ ಇದೆಯಲ್ಲ, ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ನಿನ್ನ ಬರೋಣದವರೆಗೂ ಕರ್ತನೇ, ಈ ಲೋಕದಲ್ಲಿ ಜೀವಿಸುವಾಗ ನಿನಗೋಸ್ಕರವಾಗಿ ಸಾಕ್ಷಿಗಳಾಗಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಆದರೆ ಇನ್ನು ಯಾರೆಲ್ಲ ರಕ್ಷಣಾ ಮಾರ್ಗದಲ್ಲಿ ಬಂದಿಲ್ವೋ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಯಾರೊಬ್ರು ಕೂಡ ನರಕಕ್ಕೆ ಹೋಗಬಾರ್ದು, ಎಲ್ಲರೂ ನಿತ್ಯ ಜೀವವನ್ನು ಓದಬೇಕು. ಅದೇ ನಿನ್ನ ಉದ್ದೇಶ. ಎಲ್ಲ ಜನರನ್ನ ರಕ್ಷಣೆ ಮಾಡಲು ಕರ್ತರುವುದಕ್ಕಾಗಿ ಸ್ತೋತ್ರ. ಅವರನ್ನ ಪಾಪಗಳಿಂದ ಬಿಡುಗಡೆ ಮಾಡಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸುವುದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ಈಗಿನವು ಕೂಡ ಯಾರದನ್ನ ಪ್ರಾರಂಭದಿಂದ ಇಲ್ಲಿವರೆಗೆ ನಮ್ಮನ್ನು ನಡೆಸ್ತಿಲ್ಲ, ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಬಂದಿರುವಂತಹ ಪ್ರತಿಯೊಬ್ಬೊಬ್ಬನು ಕೂಡ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾನೆ. ಪ್ರತಿಯೊಬ್ಬೊಬ್ಬರು ಹೆಸರಾಗಿ ಆಶೀರ್ವಾದ ಮಾಡ್ತಾರೆ. ಅವರೆಲ್ಲ ಅಗತ್ಯತೆಗಳ ವಿಶೇಷವಾಗಿ ನಿನ್ನ ವಾಗ್ದಾನ ಅವರ ಜೀವಿತಗಳಲ್ಲಿ ನೆರವೇರಲಪ್ಪ. ನಿನ್ನ ವಾಗ್ದಾನ ಅವರ ಜೀವಿತಗಳು ನೆರವೇರಲಿ ರಾಜ. ನಿನ್ನ ವಾಗ್ದಾನ ನೆರವೇರೋದಕ್ಕೆ ತಡೆ ಆಗಿರುವಂತಹ ಎಲ್ಲ ತಡೆಗಳನ್ನ ನೀಗಿಸಿ ಆಶೀರ್ವಾದ ಹೊಂದಿಕೊಳ್ಳುವಂತ ಕಾರಣಾಂತರದಿಂದ ಬರದೇ ಇರುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಕೂಡ ನಿನ್ನ ಆಶೀರ್ವಾದ ಮಾಡಿ ಮುಂದಿನ ವಾರದಲ್ಲಾದ್ರೂ ನಿನ್ನ ಸನ್ನಿಧಿಗೆ ಓಡಾಡಿ ಬರುವಂತೆ, ನಿನ್ನ ವಾಕ್ಯದ ಮಾರ್ಗದಲ್ಲಿ ಜೀವಿಸುವಂತೆ ಒಂದು ಮನಸ್ಸು ನಾವೆಲ್ಲರಿಗೂ ಕೊಡೋದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ನಾಮ ಮಾತ್ರವೇ ಮಹಿಮೆ. 2 ತಿಂಗಳುಗಳ ಕಾಲ ನಮ್ಮನ್ನೆಲ್ಲರನ್ನ ಕಾಪಾಡಿದ ಹಾಗೆ ಈ 3ನೇ ತಿಂಗಳಲ್ಲಿ, ಈ ಮಾರ್ಚ್ ತಿಂಗಳಲ್ಲೂ ಕೂಡ ನಮ್ಮನ್ನು ಕಾಪಾಡಿ ನಡೆಸೋದಕ್ಕಾಗಿ ಸ್ತೋತ್ರ. ನಮ್ಮ ಅಗತ್ಯತೆಗಳ ಸಂಧಿಸೋದಕ್ಕಾಗಿ ನಮಗೆ ವಂದನೆ. ಚಿತ್ತ ಮಾತ್ರ ನೆರವೇರಲಿ. ಯೇಸು ಕ್ರಿಸ್ತನ ಹೆಸರು ಬೇಡ್ತೇವೆ ಕರ್ತನೇ. ಆಮೆನ್. ಆಮೆನ್. ನನ್ನ ಮನೆಯೇ ತಂದೆಯಾದ ದೇವರ ಪ್ರೀತಿಯು, ಪ್ರಭು ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಪ್ರೀತಿ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ ಇಂದು ಎಂದು ಯಾವಾಗಲೂ ಆತನ ಬರಣದ ಒಟ್ಟಿಗೂ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್. ದೇವರ ಸ್ತೋತ್ರ.